ತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. 15ನೆಯ ಮಂತ್ರವನ್ನು ನಾವು ನೋಡಿದೆವು. ಪರಿವಯಸೆ ಪಶೂನಿವ ಅಂತ. ಪಶುಗಳನ್ನು ನಾವೆಲ್ಲರೂ ಮೂಗಿಗೆ ದಾರ ಹಾಕಿ ಕಟ್ಟಿರ್ತೇವೆ. ನಮಗೆ ಬೇಕಾದಂತೆ ಅದನ್ನು ದುಡಿಸಿಕೊಳ್ತೇವೆ. ಆ ರೀತಿ ಮನುಷ್ಯರೆಂಬ ಪಶುಗಳನ್ನು ಈ ಉಸಿರಿನೊಂದಿಗೆ ಬೆರೆತ ಹೆಸರು ಎಂಬ ದಾರದಿಂದ ದೇವರು ನಿಯಂತ್ರಣ ಮಾಡ್ತಾನೆ. ಉಸಿರಿರೋ ತನಕ ನಮ್ಮ ಹೆಸರನ್ನು ಕರೆದರೆ ನಾವು ತಿರುಗಿ ನೋಡುತ್ತೇವೆ. ಆ ಹೆಸರಿಗೆ ಬದ್ಧರಾಗಿರ್ತೇವೆ. ಆ ಹೆಸರಿನ ಪರಿಸರದಲ್ಲಿ ಇರುವ ಎಲ್ಲಕ್ಕೂ ಬದ್ಧರಾಗಿ ಇರ್ತೇವೆ. ಇದು ನಮ್ಮ ಕಥೆ ಮಾತ್ರ ಅಲ್ಲ. ವಿಬುಧಾನಪಿ ಎಂದರು. ದೇವತೆಗಳನ್ನು ಇಂದ್ರ, ವರುಣ ಮೊದಲಾದ ಹೆಸರುಗಳಿಂದ ದೇವರು ಕಟ್ಟಿ ಹಾಕಿರ್ತಾನೆ. ಅವರವರು ಆಯಾ ಕೆಲಸಗಳನ್ನು ಮಾಡಬೇಕಾಗತ್ತೆ. ಆದರೆ ನಿನಗೂ ನಾಮ ಇದೆ, ಆದರೆ ಅದು ಹಗ್ಗ ಅಲ್ಲ. ಅಚ್ಯುತ, ಅನಂತ ಅಂತ ಕರೆದಾಗ ನೀನು ಬರಬೇಕಾಗಿಲ್ಲ, ಬರದೆಯೂ ಇರಬಹುದು. ಪ್ರೀತಿಯಿಂದ ಭಕ್ತಿಯಿಂದ ಕರೆದಾಗ ನೀನು ಬರಬಹುದು. ಅದು ಬರೋದು ನಿನ್ನ ಚಾಯ್ಸ್. ನಾವು ಬರದೇ ಇರಲಿಕ್ಕಾಗಲ್ಲ. ಅದಕ್ಕೆ ಹೋಗೊಡದೇ ಇರಲಿಕ್ಕಾಗೋಲ್ಲ. ನಮ್ಮ ಕರ್ತವ್ಯದ ಕರೆಗೆ, ನಮ್ಮ ಸುತ್ತಮುತ್ತ ಹಬ್ಬಿಕೊಂಡಿರುವ ವಿಧಿಬಂಧಗಳ ಕಡೆಗೆ, ವಿಧಿ ನಿಷೇಧಗಳ ಕಡೆಗೆ ನಾವು ಹೋಗೊಡದೇ ಇರಲಿಕ್ಕಾಗೋಲ್ಲ. ಅದರಿಂದಾಗಿ ದೇವರು ಸ್ವತಂತ್ರ, ನಾವು ಅಸ್ವತಂತ್ರರು. ತ್ವಮೇಕ ಸ್ವರಾಡಿವ ಅಖಿಲ ಕಾರಕ ಶಕ್ತಿಧರ ತವ ಬಲಿಮುದ್ವಹಂತಿ ಸಮದಂತಿ ಚಯೇ ಅನಿಮಿಷಾಹ. ಈ ನಾಮದ ಒಳಗಡೆ, ಈ ನಾಮವೆಂಬ ಹಗ್ಗದ ಒಳಗಡೆ ಬದ್ಧರಾಗಿ ಅವರ ಕೆಲಸವನ್ನು ಪೂಜೆಯಂತೆ ಸಮರ್ಪಿಸುತ್ತಾ ನಿನಗೆ ಪೂಜೆಯನ್ನು ಸಲ್ಲಿಸಿ ತಾವೂ ಕೂಡ ಅನುಭವಿಸುತ್ತಾರೆ. ಇದು ದೇವರು. ಇಷ್ಟು ನಿನ್ನೆ ನೋಡಿದೆವು. ಇವತ್ತು 16ನೆಯ ಮಂತ್ರವನ್ನು ನೋಡಲಿದ್ದೇವೆ. ಈ ಹೆಸರು ಅನ್ನುವ ಹಗ್ಗ ಇದೆಯಲ್ಲ, ಬಹಳ ಕಠಿಣ. ಈ ಹೆಸರು ಅನ್ನುವ ಹಗ್ಗಕ್ಕೆ ನಾವು ಕಟ್ಟಿ ಹಾಕಿಕೊಂಡಿರ್ತೇವೆ. ಅದು ವಿಚಿತ್ರವಾದ ಹೆಸರುಗಳು. ನಮ್ಮನ್ನು ಮನುಷ್ಯ ಅನ್ನುವ ಹೆಸರು ಇದೆ, ಮಾನವ ಅನ್ನುವ ಹೆಸರು ಇದೆ, ಕುಲನಾಮ ಇದೆ, ದೇಹನಾಮ ಇದೆ, ಎಲ್ಲ ಥರದ ಹೆಸರುಗಳು. ವೃತ್ತಿನಾಮ ಇರುತ್ತೆ. ಪೊಲೀಸು, ಲಾಯರು, ಇಂಜಿನಿಯರು, ಹೀಗೆ ವೃತ್ತಿನಾಮಗಳಿರುತ್ತೆ. ಬೇರೆ ಬೇರೆ ತರಹದ ನಾಮಗಳು, ಬೇರೆ ಬೇರೆ ತರಹದ ಹಗ್ಗಗಳು. ಈ ಎಲ್ಲ ಹಗ್ಗಗಳು ಎಲ್ಲದಕ್ಕೂ ಕೂಡ ನಾವು ಹೇಗೆ ರಿಯಾಕ್ಟ್ ಮಾಡ್ತೇವೆ? ಅಸ್ವತಂತ್ರರಾಗಿ ರಿಯಾಕ್ಟ್ ಮಾಡ್ತೇವೆ. ದೇವರಲ್ಲಿ ಇರತಕ್ಕಂತಹ ನಾಮ ಸಂಕೇತ ಅಲ್ಲ, ಆದರೆ ಅವರ ಗುಣವನ್ನು ಹೇಳ್ತಕ್ಕಂಥದ್ದು. ನಮ್ಮ ಗುಣವನ್ನು ನಾವೇನು ಮಾಡಿರ್ತೇವೆ? ಸ್ವಲ್ಪ ಅಲ್ಪವಾಗಿದ್ದರೂ ನಮ್ಮ ನಾಮ ಅಂತ ಇಟ್ಕೊಂಡಿರ್ತೇವೆ. ಅದು ವೃತ್ತಿನಾಮ ಗುಣಕ್ಕನುಗುಣವಾಗಿ ಇರುತ್ತೆ. ನಮ್ಮ ನಾಮ ತಂದೆ ತಾಯಿಗಳಿಟ್ಟ ಹೆಸರು, ಅದು ಸಂಕೇತ ಮಾತ್ರ, ಬೇರೇನಿಲ್ಲ. ಸಂಕೇತ. ನಮ್ಮದೇನು ಹೆಸರಿರುತ್ತೋ
ಅದಿರಬೇಕು ಅಂತ ಇಲ್ಲ. ಸತ್ಯನಾರಾಯಣ ಆಗಿಲ್ಲದೆ ಇರಬಹುದು, ಸತ್ಯ ಇಲ್ಲದೆ ಇರಬಹುದು, ಗೊತ್ತಿಲ್ಲ. ಒಂದು ಉದಾಹರಣೆ ಹೇಳಿದ್ದು, ವಿಜಯ ಅಂತ ಹೆಸರಿಟ್ಕೊಂಡು ಅಪಜಯವನ್ನೇ ಪರಾಜಯವನ್ನೇ ಪಡಿತಾ ಇರಬಹುದು, ಯಾರಿಗೂ ಗೊತ್ತು. ಅದು ದೇವರೊಬ್ಬನಿಗೆ ಮಾತ್ರ ಅದು ಪೂರ್ಣವಾಗಿ ಅನ್ವಯಿಸೋದು, ನಮಗೆಲ್ಲ ಆಗುವಲ್ಲ. ಅದರಿಂದಾಗಿ ಈ ನಾಮವೆಂಬ ಹಗ್ಗದಲ್ಲಿ ಸಿಲುಕಿ ಬಿದ್ದಿರುವ ನಮ್ಮನ್ನು ನೋಡಿಕೊಂಡ್ರೆ ಸಾಕು, ನಾವು ಅಸ್ವತಂತ್ರರು ಅಂತ ಗೊತ್ತಾಗತ್ತೆ. ದೇವರು ಸ್ವರಾಟ್. ಇಷ್ಟನ್ನು ನೋಡಿ ನಾವು 16ನೆಯ ಮಂತ್ರಕ್ಕೆ ಹೋಗೋಣ. ವರಷಭುಜ ಅಖಿಲ ಕ್ಷಿತಿಪತೇರಿವ ವಿಶ್ವಸೃಜೋ ವಿದಧಾತಿ ಯತ್ರ ಯೇತ್ವಧಿಕೃತ ಭವತಃ ಚಕಿತಾಃ ಸ್ಥಿರಚರಜಾತಯಶ್ಚಿರಜಯೇತ್ವ ನಿಮಿತ್ತಯುಜಃ ವಿರಹ ಉದೀಕ್ಷಯೇದ್ಯದಿ ಪರಸ್ಯ ವಿಮುಕ್ತ ಸತಃ ಅಂದ್ರು. ವರುಷಭುಜ ವರುಷಭುಜ ದೇವತೆಗಳಿಗೂ ಈ ಜಗತ್ತಿಗೂ ದೇವರಿಗೂ ಇರುವ ಸಂಬಂಧ ಎಂಥದ್ದು? ದೇವತೆಗಳು ನಮ್ಮ ಹಿರಿಯಣ್ಣಂದಿರು, ಅವರು ತಮ್ಮ ತಮ್ಮಂದಿರಂತೆ ಇರುವ ಋಷಿಗಳನ್ನು, ಗಂಧರ್ವರನ್ನ, ಯಕ್ಷರನ್ನ, ಕಿನ್ನರರನ್ನ, ಕಿಂಪುರುಷರನ್ನ, ಮನುಷ್ಯರನ್ನ ಅಂದರೆ ಮನುಷ್ಯೋತ್ತಮರನ್ನ ಒಳ್ಳೆಯ ದಾರಿಯಲ್ಲಿ ನಡೆಸುವ ಹಿರಿಯಣ್ಣಂದಿರು ದೇವತೆಗಳು. ಇದು ಅವರ ಹಿರಿಮೆ, ನಮ್ಮ ಅಣ್ಣಂದಿರ ಹಿರಿಮೆ ಇದು. ದೇವರಿಂದ ಮೊದಲು ಹುಟ್ಟಿದವರು, ದೇವರಿಂದ ಶಿಕ್ಷಣವನ್ನು ಪಡೆದು ನಮಗೆ ಶಿಕ್ಷಣವನ್ನು ನೀಡುವವರು ಹೇಗಿರಬೇಕು ಅಂತ, ಇದು ಅವರ ಹಿರಿಮೆ. ಈ ದೇವರಿಗೂ ಮತ್ತು ಅವರಿಗೂ ಏನು ಸಂಬಂಧ? ಒಂದು, ನಾವು 15ನೆಯ ಮಂತ್ರದಲ್ಲಿ ಒಂದನ್ನು ನೋಡಿದ್ವಿ. ಏನು? ದೇವರು ಅವರನ್ನು ಬಂಧಿಸಿದ್ದಾನೆ ಅಂತ. ಇವಾಗ ಮನುಷ್ಯರನ್ನು ಬಂಧಿಸಿದ್ದಾನೆ ದೇವರು, ಗೊತ್ತಿಲ್ಲ, ನಾವು ಬದ್ಧರಾಗಿದ್ದೇವೆ ಅಂತಲೇ ಗೊತ್ತಿಲ್ಲ. ನಾವು ಯಾರ ಬಂಧನಕ್ಕೂ ಹಂಗಿಗೂ ಇಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ. ಪರಮ ಅಜ್ಞಾನಿಗಳು ನಾವು ಸ್ವತಂತ್ರರು ಅಂತ ಅಂದ್ಕೊಂಡಿದ್ದೀವಿ ನಾವು. ಯಾರೋ ಒಬ್ಬರು ವಕೀಲರು ಬಹಳ ವರ್ಷಗಳ ಹಿಂದೆ ನನ್ನ ಹತ್ರ ಕೇಳ್ತಾ ಇದ್ರು, ನಾನು ದೇವರನ್ನು ಒಪ್ಪುವ ಅಗತ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ? ನನಗೆ ಯಾವ ಕಷ್ಟವೂ ಇಲ್ಲ, ನನಗೆ ದೇವರನ್ನು ಒಪ್ಪಬೇಕು ಅಂತ ಅನ್ನಿಸ್ತಾ ಇಲ್ಲ. ನನಗೇನು ಬೇಕೋ ಅದನ್ನು ಮಾಡ್ತೇನೆ, ಏನು ಬೇಡವೋ ಅದನ್ನು ಮಾಡಲ್ಲ. ನನಗೇನು ಬೇಕೋ ಅದಾಗತ್ತೆ, ಏನು ಬೇಡವೋ ಅದಾಗಲ್ಲ. ಅದರಿಂದಾಗಿ ನಾನು ದೇವರನ್ನು ಒಪ್ಪಬೇಕು ಅಂತ ಅನ್ನಿಸ್ತಾ ಇಲ್ಲ. ಸರಿ, ಹಾಗೆ ಮಾಡಿ ಹಿಂದೆ ನನ್ನ ಇಂಗ್ಲೀಷ್ ಗುರುಗಳ ಸಂಬಂಧಿಕರು ಅವರು ಈ ತರಹ ಮಾತನಾಡ್ತಾ ಇದ್ದಾಗ ಅವ್ರ ತಾಯಿ ಒಂದು ಒಳ್ಳೆ ಮಾತು ಹೇಳೋದು, ಹಾಗಾದರೆ ನೀನು ಊಟ ಮಾಡು, ಜೀರ್ಣ ಆಗಬಾರದು ಅಂತ ಅಂದುಕೋ, ಅಜೀರ್ಣ ಆದರೆ ನೀನು ಗೆದ್ದ ಹಾಗೆ ಅಂತ. ಏನು ಅದ್ಭುತವಾದ ಪಾಯಿಂಟ್ ಅದು. ಅಜೀರ್ಣ ಆಗಲಿಲ್ಲ ಅಂದರೆ ತನಗೆ ದುಃಖವನ್ನು, ಅಜೀರ್ಣ ಆಯಿತು ಅಂದರೆ ತನಗೆ ದುಃಖವನ್ನು ತಾನೇ ತಂದುಕೊಂಡ ಹಾಗೆ. ಜೀರ್ಣ ಆಯಿತು ಅಂತ ಹೇಳಿದ್ರೆ ಅವನ ಕಂಟ್ರೋಲಲ್ಲಿಲ್ಲ ಅಂತ. ಅದರವ್ರಿಗೆ ಅರ್ಥ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಅದ್ಭುತವಾದ ಪಾಯಿಂಟ್. ಒಬ್ಬ ದೇವರನ್ನ ಯಾಕೆ ಧಿಕ್ಕರಿಸ್ತಾನೆ? ನಾನು ಸ್ವತಂತ್ರನಿದ್ದೇನೆ ಅನ್ನುವ ಸ್ವಾತಂತ್ರ್ಯ ಭ್ರಮದಿಂದ ಧಿಕ್ಕರಿಸ್ತಾನೆ. ಸರಿ, ದೇವರು ತನ್ನ ಅಸ್ತಿತ್ವವನ್ನು ತೋರಿಸಲಿಕ್ಕೆ ದುಃಖ ಕೊಡ್ತಾನೆ, ಅದು ಅವನಿಗೆ ಅರ್ಥ ಆಗತ್ತಾ? ಅದಾಗಲೇಬೇಕು ಅಂತ ಇಲ್ಲ, ಕೆಲವ್ರಿಗೆ ಅರ್ಥ ಆಗತ್ತೆ, ಎಲ್ಲರಿಗೂ ಅರ್ಥ ಆಗಬೇಕು ಅಂತಿಲ್ಲ. ಅದು ನಾನು ದುಃಖ ಪಡ್ತಾ ಇದ್ದೇನೆ, ಇದು ದೇವರು ನನಗೆ ಕೊಟ್ಟಿರುವ ಶಿಕ್ಷೆ. ನನ್ನ ಅಸ್ವಾತಂತ್ರ್ಯವನ್ನು ನಾನು ಅರ್ಥ ಮಾಡಿಕೊಂಡು ದೇವರು ತೋರಿದ ದಾರಿಯಲ್ಲಿ ನಡೀತೇನೆ. ನನ್ನ ಯಾವ ಸಮಸ್ಯೆಗಳಿಗೂ ದೇವರು ಕಾರಣ ಅಲ್ಲ, ನಾನೇ ಕಾರಣ.
ನನ್ನ ಯಾವ ಒಳಿತಿಗೂ ನಾನು ಕಾರಣ ಅಲ್ಲ, ದೇವರೇ ಕಾರಣ. ಹೀಗೆ ನಾವು ಅಂದ್ಕೋಬೇಕು. ದೇವರು ನಮಗೆ ಆ ಬುದ್ಧಿಯನ್ನು ಕೊಡಬೇಕು. ಇಲ್ಲಾಂದರೆ ನಾವು ಉಲ್ಟಾ ತಿಳ್ಕೊಳ್ಳೋದು, ನಮ್ಮ ಒಳ್ಳೆಯದಕ್ಕೆಲ್ಲ ನಾವು ಕಾರಣ, ನಮ್ಮ ಕೆಟ್ಟದಕ್ಕೆಲ್ಲ ನಮ್ಮ ಪೂರ್ವ ಪುರುಷರು ಮತ್ತು ದೇವರು ಕಾರಣ. ಅದರಿಂದ ಕೆಟ್ಟದಾದಾಗ ದೇವರನ್ನು ಬೈತೇವೆ, ನಮ್ಮ ಪೂರ್ವ ಪುರುಷರನ್ನು ಬೈತೇವೆ. ಒಳ್ಳೆಯದಾದಾಗ ಆ ಕ್ರೆಡಿಟನ್ನು ಅವರು ಕೊಡೋಲ್ಲ. ಇದು ನಮ್ಮ ಹಣೆಯ ಬರಹ. ದೇವತೆಗಳು ಹೇಗಿರ್ತಾರೆ? ದೇವತೆಗಳು ಹೇಗಿರ್ತಾರೆ? ನಾವು ತಮ್ಮಂದಿರಾದ ನಾವು ಹೀಗಿರ್ತೇವೆ, ಅವಿವೇಕಿ ತಮ್ಮಂದಿರು. ವಿವೇಕಿಗಳಾದ ಅಣ್ಣಂದಿರು ಹೇಗಿರ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ದಡ್ರು ಅಂತ ದೇವರೇ ತಿಳಿಸಿ, ನೋಡಪ್ಪ ನಿನ್ನ ದಡ್ಡ ಇದ್ದಿ ಅಂತ ತಿಳಿಸಿ, ಆ ದಡ್ಡತನವನ್ನು ಅವನೇ ಹೋಗಲಾಡಿಸಿ ಅವನ ಪೂಜೆಯನ್ನು ಅವನೇ ಮಾಡ್ಕೋಬೇಕು. ಒಮ್ಮೊಮ್ಮೆ ನಮ್ಮ ದಡ್ಡತನವನ್ನು ನೆನಪಿಸಿಕೊಂಡು ನಮಗೆ ನಾವೇ ಕೆನ್ನೆ ಮೇಲೆ ಹೊಡ್ಕೊಳ್ಳೋ ಹಾಗಾಗತ್ತೆ. ಎಂಥ ಅವಿವೇಕ ಮಾಡಿಕೊಂಡಿರ್ತೇವೆ ನಾವು, ಪರಿತಪಿಸುವ ಹಾಗಾಗುತ್ತೆ. ಎಂಥ ಅಜ್ಞಾನಿಗಳಿದ್ದೇವೆ ನಾವು. ಸರಿ, ನಮಗೆ ಶಿಕ್ಷಣ ನೀಡುವ, ನಮಗಿಂತ ಮೊದಲು ಈ ಲೋಕದಲ್ಲಿ ನೀತಿ ನಿಯಮಗಳಿಗೆ ಕಾರಣರಾದ, ನಮ್ಮನ್ನು ನಿಯಂತ್ರಿಸುವ ದೇವತೆಗಳು ಹೇಗಿರ್ತಾರೆ ಅದನ್ನು ಇಲ್ಲಿ ಹೇಳೋದು. ಅವರು ವಿದಧತಿ ಅಂದರು, ನೀನು ಹೇಳಿದ ಹಾಗೆ ಮಾಡ್ತಾರೆ. ಹೇಗೆ? ಒಂದು ಉದಾಹರಣೆ ಕೊಡಿ. ವರುಷಭುಜ ಅಖಿಲ ಕ್ಷಿತಿಪತೇರಿವ ವಿಶ್ವಸೃಜ. ಸಾಮಂತರು ಅಥವಾ ಅಧಿಕಾರಿಗಳು ರಾಜನ ಶಾಸನಕ್ಕೆ ಒಳಪಟ್ಟು ಕೆಲಸಗಳನ್ನು ಮಾಡುವಂತೆ ಮಾಡ್ತಾರೆ. ದೇವರು ರಾಜ ಹೃದಯ ಸಿಂಹಾಸನದಲ್ಲಿ ಕುಳಿತಿರುತ್ತಾನೆ. ದೇವತೆಗಳೆಲ್ಲ ಸಾಮಂತರು, ಮೂಗಿನಲ್ಲಿ, ಕಣ್ಣಿನಲ್ಲಿ, ಕಿವಿಯಲ್ಲಿ ಕುಳಿತು ಅವರವರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರೇ ಈ ಹೊರಗಡೆ ಬ್ರಹ್ಮಾಂಡದಲ್ಲಿ ಕುಳಿತು ಏನು ಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ಅವರು ಕರ್ತವ್ಯವನ್ನು ಮಾಡುವುದು ಹೇಗೆ? ಚಕಿತಾ ಅಂದರು. ಚಕಿತ ಅಂತಂದರೆ ಭೀತರು ಅಂತ, ಭಯಗೊಂಡವರು. ಆಶ್ಚರ್ಯ ಚಕಿತ ಅಂತವಲ್ಲ, ಅದನ್ನು ಯದ್ವಾತದ್ವಾ ಪ್ರಯೋಗ ಮಾಡ್ತಾರೆ. ಚಕಿತ ಅಂತಂದರೆ ಭಯಗೊಂಡವರು ಅಂತ ಅರ್ಥ. ನಾವಿವತ್ತು ಆಶ್ಚರ್ಯಗೊಂಡವರಿಗೂ ಆಶ್ಚರ್ಯಚಕಿತ ಅಂತೇವೆ. ಅಚ್ಚರಿಗೊಂಡವರು ಬೇರೆ, ಅಚ್ಚರಿಗೊಂಡು ಬೆದರಿದವರು ಬೇರೆ. ಇಬ್ಬರು ಬೇರೆ ಬೇರೆ. ದೇವತೆಗಳು ನಿನ್ನಿಂದ ಚಕಿತಾಹ, ಬೆದರಿದ್ದಾರೆ. ಸ್ಥಿರಚರ ಜಾತಯ ಸ್ಥಿರಜತೆ ಅನಿಮಿತ್ತಯುಜ. ಅವರು ನಿನಗೆ ಹೆದರಿ ಕರ್ತವ್ಯವನ್ನು ಮಾಡ್ತಾರೆ. ನಾವು ಹೆದರಿ ಕರ್ತವ್ಯವನ್ನು ಮಾಡೋದಿಲ್ಲ, ಆದರೆ ಅವರು ನಿನಗೆ ಹೆದರಿ ಕರ್ತವ್ಯವನ್ನು ಮಾಡ್ತಾರೆ. ಸರಿ, ನಿನಗೂ ಈ ಪ್ರಪಂಚಕ್ಕೂ ಸಂಬಂಧ ಏನಿದೆ? ನಿನ್ನ ಭಕ್ತರನ್ನು ಅಥವಾ ದೇವತೆಗಳನ್ನು ದ್ವೇಷಿಸುವವರನ್ನೂ ಕೂಡ ದೇವತೆಗಳು ಪ್ರಚೋದನೆ ಮಾಡಬೇಕಾಗತ್ತೆ. ಹೇಗದು? ನಿನ್ನ ಮೇಲಿನ ಭಯದಿಂದ ಅವರು ಆ ರೀತಿ ಮಾಡ್ತಾರೆ. ಅಂದರೆ ಭಯ ಅಂದರೆ ಅಯ್ಯೋ ಏನೋ ಮಾಡಿಬಿಡ್ತಾನೆ ಅಂತಲ್ಲ. ದೇವರು ನಮಗೆ ಈ ಕಾರ್ಯವನ್ನು ವಹಿಸಿದ್ದಾನೆ, ಅದನ್ನು, ಆ ಕರ್ತವ್ಯವನ್ನು ನಾವು ಪೂರೈಸಬೇಕು ಅಂತನ್ನುವ ವಿನಮ್ರತೆಯೇ. ಅಲ್ಲಿ ಭಯ ಅಂತಂದರೆ ಗಡಗಡ ಗಡಗಡ ನಡುಗ್ತಾ ಇರ್ತಾರೆ ಅಂತ ಅರ್ಥ ಅಲ್ಲ. ಒಂದು ಜವಾಬ್ದಾರಿ, ಅದನ್ನು ಪ್ರೀತಿಯಿಂದ ಮಾಡಬೇಕು. ಇಲ್ಲ ಅಂದರೆ ದೇವರಿಗೆ ವಿರುದ್ಧವಾಗಿ ಹೋದ ಹಾಗೆ ಆಗತ್ತೆ ಅಷ್ಟೇ. ವಿದಧತಿ ಯತ್ರಯೇ ತ್ವಧಿಕೃತಾ ಭವತಶ್ಚಕಿತಾ. ಭವತಶ್ಚಕಿತಾ. ಸರಿ, ದೇವರು ಕರುಣೆಯಿಂದ ನಮ್ಮನ್ನು
ಸೃಷ್ಟಿಗೆ ತಂದು ನಮ್ಮ ವಿಕಾಸಕ್ಕೆ ಕಾರಣ. ಆ ದೇವರಿಗೂ ಆ ಜೀವರಿಗೂ ಮಧ್ಯೆ ಇರುವ ದೇವತೆಗಳು ಹೇಗಿರ್ತಾರೆ? ಅನಿಮಿತ್ತ ಯುಜಃ. ನಮ್ಮನ್ನು ಪ್ರಚೋದನೆ ಮಾಡೋದ್ರಿಂದ ದೇವರ ಸೇವೆ ಆಗತ್ತೆ ಅನ್ನೋದು ಬಿಟ್ಟರೆ ನಮ್ಮನ್ನು ಪ್ರಚೋದನೆ ಮಾಡೋದ್ರಿಂದ ದೇವತೆಗಳಿಗೆ ಯಾವ ಪ್ರಯೋಜನವೂ ಇಲ್ಲ. ಆ ಪ್ರಯೋಜನ ಇಲ್ಲದೆ ನಮ್ಮನ್ನು ಅವರು ಕಂಟ್ರೋಲ್ ಮಾಡ್ತಾರೆ. ಆಯ್ತಪ್ಪ, ಕಂಟ್ರೋಲ್ ಮಾಡೋದ್ರಿಂದ ಪ್ರಯೋಜನ ಇದೆ. ಈಗ ಪ್ರಧಾನಿಯೋರ್ವ ಎಲ್ಲರನ್ನ ಕಂಟ್ರೋಲ್ ಮಾಡ್ತಾನೆ, ಆ ದೇಶದ ಜನರನ್ನು, ಅವನಿಗೊಂದು ಪ್ರಯೋಜನ ಇದೆ. ಹಾಗೆ ದೇವತೆಗಳಿಗೆ ಯಾವ ಪ್ರಯೋಜನವೂ ಇರೋದಿಲ್ಲ, ಆದರೂ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅನಿಮಿತ್ತ ಯುಜ, ದೇವರ ನಿಮಿತ್ತವಾಗಿ ಸೇರಿದವರು. ವಿರಹ ಉದೀಕ್ಷಯೇದ್ಯದಿ ಪರಸ್ಯ ವಿಮುಕ್ತ ಸತಃ. ಆದ್ದರಿಂದ ಸಜ್ಜನರಿಗೆ ಮುಕ್ತಿಯಾಗಬೇಕು ಅಂತಂದರೂ ದೇವರೇ ಬೇಕು. ಯಾಕೆ ಅಂದರೆ ಬಂಧ ಅವನಿಂದ ಆಗಿದ್ದರಿಂದ. ಬೀಗದ ಕೈ ಹಾಕಿದವನ ಹತ್ತಿರ ಬೀಗ ತೆಗಿಲಿಕ್ಕೂ ಆಗತ್ತೆ. ಬೀಗ ಹಾಕಿದ್ದಾನೆ ಒಬ್ಬ ಅಂದರೆ ತೆಗಿಲಿಕ್ಕೂ ಆಗತ್ತೆ. ಬೀಗದ ಕೈ ಅವನ ಹತ್ರ ಇದೆ. ಹಾಗೆ ದೇವರ ಹತ್ರ ಬೀಗದ ಕೈ ಇದೆ, ಬೀಗದ ಕೈ ತೆಗಿತಾನೆ. ಇಷ್ಟು ಈ ಮಂತ್ರದಿಂದ ನಮಗಾಗುವ ಅರ್ಥ. ಇದನ್ನು ಆಚಾರ್ಯರು ಇನ್ನೂ ಒಂದು ಲೆವೆಲ್ಗೆ ತಗೊಂಡು ಹೋಗ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಅದನ್ನು ನೋಡೋಣ. ಸ್ಥಿರಚರ ಜಾತಯೋ ಯೇ ತೇ ಅನಿಮಿತ್ತ ಯುಜಸ್ಯು. ಸ್ಥಿರಜಾತಯ, ಚರಜಾತಯ. ಜಾತಿ ಅಂದರೆ ಹುಟ್ಟು ಅಂತ ಅರ್ಥ. ಜಾತಿ ಅಂದರೆ ಇನ್ನೊಂದು ಅರ್ಥ ಉಂಟು, ನೈಯಾಯಿಕರದ್ದು, ಜನರಲೈಸೇಷನ್ ಅಂತ. ಪೃಥ್ವಿತ್ವ ಜಾತಿ, ಗಂಧತ್ವ ಜಾತಿ ಅಂದರೆ ಜನರಲ್ ನೇಚರ್ ಅಂತ ಅಷ್ಟೇ ಅರ್ಥ. ಅಷ್ಟು ಬಿಟ್ಟು ಬೇರೆ ಅರ್ಥ ಅಲ್ಲ. ಜಾತಿ ಅಂತ ಇವತ್ತು ಹೊರಗಡೆ ಪ್ರಯೋಗ ಮಾಡೋದೇ ಕಷ್ಟ ಆಗೋಗಿದೆ. ಅಲ್ಲಿ ಜಾತಿ ತಾರ್ಕಿಕರ ಜಾತಿಯೂ ಅಷ್ಟೇ. ಅದು ಬಿಡಿ, ಅದು ಬಿಟ್ಟರೂ ಇನ್ನೂ ಭೀಕರ. ಏನು? ವ್ಯಭಿಚಾರ. ವ್ಯಭಿಚಾರ ಅಂತಂದರೆ ಏನರ್ಥ? ನಿಯಮ, ಅಪವಾದ. ಅಪವಾದ ಅಂತ ಅರ್ಥ. ಆದರೆ ಎಕ್ಸೆಪ್ಷನ್ ಅನ್ನೋದನ್ನು ನಾವು ಮರೆತುಬಿಟ್ಟಿದ್ದೀವಿ ವ್ಯಭಿಚಾರ ಅನ್ನೋದಕ್ಕೆ. ವ್ಯಭಿಚಾರ ಅಂತಂದ ಕೂಡಲೇ ಸೀದಾ ಇನ್ನೆಲ್ಲಿಗೋ ಹೋಗುತ್ತೆ ನಮ್ಮ ತಲೆ. ಅಷ್ಟು ಕೆಟ್ಟೋಗಿದ್ದೀವಿ. ಒಂದು ಎಲ್ಲಿ ಕೆಟ್ಟಿರೋದು ಅಂತಂದರೆ ಒಂದು ಪದಕ್ಕೆ ತಪ್ಪರ್ಥ ಆಗತ್ತಲ್ಲ, ಅಲ್ಲಿ ನಾವು ಕೆಟ್ಟಿದ್ದೀವಿ ಅನ್ನೋದ್ರ ಮಾಪಕ. ದೇವರು ಆ ಕೆಡುಕನ್ನು ನಿವಾರಣೆ ಮಾಡಬೇಕು. ಪದಕ್ಕೆ ಏನು ಅರ್ಥವೋ ಆ ಅರ್ಥವನ್ನು ಕೊಟ್ಟು ಶಾಸ್ತ್ರ ಅರ್ಥ ಆಗುವ ಹಾಗೆ ಮಾಡಬೇಕು. ಯಾಕೆಂದರೆ ಇದು ದೊಡ್ಡ ಆಪತ್ತು. ಹಾಗೆ ಇಲ್ಲಿ ಜಾತಿ ಅಂದರೆ ಹುಟ್ಟು. ಯಾಕೆಂದರೆ ಎಲ್ಲ ಪದಕ್ಕೂ ತಪ್ಪರ್ಥವೇ ಆಗಿರೋದು ನಮಗೆ. ಜಾತಿ ಅಂತಂದರೆ ಹುಟ್ಟು. ಸ್ಥಿರ ಚರಜಾತಯ. ಸ್ಥಿರ ಜಾತಿ ಅಂದರೆ ಮರ ಮೊದಲಾದವುಗಳು. ಚರಜಾತಿ ಅಂತಂದರೆ ಪ್ರಾಣಿಗಳು, ಮನುಷ್ಯರು ಎಲ್ಲರೂ. ಅವರು ಅನಿಮಿತ್ತ ಯುಜಸ್ಯು. ನಮಗೆ ಗೊತ್ತಾಗುವ ಕಾರಣದಿಂದ ಅವರು ಸೇರಲ್ಲ. ಗುಣವಂತನ ಜೊತೆಗಿರಬೇಕು ಅಂತ ಇದೆಯೇ? ದುರ್ಗುಣವುಳ್ಳವ ದುರ್ಗುಣದವನ ಜೊತೆಗಿರಬೇಕು ಅಂತಿದೆಯೇ? ಬುದ್ಧಿವಂತರ ಜೊತೆ ಮೂರ್ಖರಿರಲ್ವೇ? ಮೂರ್ಖರ ಜೊತೆ ಬುದ್ಧಿವಂತರಿರಲ್ವೇ? ಹಂಗೆ ಯಾಕೆ ಹೇಳಬೇಕು? ಬುದ್ಧಿವಂತರಿಗೆ ಮೂರ್ಖನ ಕಂಡ್ರೆ ಬಹಳ ಇಷ್ಟ. ಹೀಗಾಗಿ ನಾವು ಜಗತ್ತಿನಲ್ಲಿ ಥರಥರದ ಕಾಂಬಿನೇಷನ್ ನೋಡ್ತೇವೆ. ನಮ್ಮಲ್ಲಿ ಗುಣ ಇದೆ ಅಂತಂದರೆ ಅವ್ರು ಯಾಕೆ ಒಪ್ಪಬೇಕು? ಯಾರು ಯಾರನ್ನ ಯಾಕೆ ಪ್ರೀತಿಸಬೇಕು ಅನ್ನೋದಕ್ಕೆ ಈ ತನಕ ಉತ್ತರ ಸಿಕ್ಕಿಲ್ಲ. ನಾನು ಮೊದಲು ಅಂದ್ಕೋತಾ ಇದ್ದೆ, ವಿದ್ಯೆ ಇದ್ದವನನ್ನು ಪ್ರೀತಿಸಬೇಕು. ನನ್ನ ತಲೆನಲ್ಲಿ ಹಾಗೆ ಜಗತ್ತಿನ ನಿಯಮ ಏನಿದೆ, ವಿದ್ಯೆ ಇದ್ದವನು ಪ್ರೀತಿಸುತ್ತಾನೆ.
ಯಾಕೆಂದರೆ ನಾವು ಒಂದು ಸುಭಾಷಿತ ಓದ್ದವು, ರತ್ನಂ ರತ್ನೇನ ಸಂಗತಂ ಅಂತ. ರತ್ನದೊಟ್ಟಿಗೆ ರತ್ನ ಇರುತ್ತೆ ಅಂತ. ಇಲ್ವೇ ಇಲ್ಲ. ಆ ಸುಭಾಷಿತಕಾರ ತಪ್ಪ ಬೆಪ್ಪ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಜಗತ್ತಿನಲ್ಲಿ ನೀವು ಏನು ನೋಡಿದ್ರು ಕೂಡ ಉಲ್ಟಾದಲ್ಲೇ ಇರುತ್ತದು. ಬುದ್ಧಿವಂತರು ದಡ್ಡರನ್ನು ಹೆಚ್ಚು ಇಷ್ಟಪಡ್ತಾ ಇರ್ತಾರೆ. ಅತ್ಯಂತ ಗುಣವಂತನನ್ನ ಇಷ್ಟಪಡ್ತಾರೆ ಇಲ್ವೇ ಇಲ್ಲ. ದುರ್ಗುಣನನ್ನೇ ಇಷ್ಟಪಡೋದು ಗುಣವಂತರು. ನೀವು ಯಾರನ್ನೇ ನೋಡಿಬೇಕಂದ್ರೆ ಎಲ್ಲ ಕಡೆ ಹಾಗೇ ಇರೋದು. ಏನು ಕಾರಣ? ಯಾಕೆ ಜೊತೆಗೂಡ್ತಾರೆ ಒಬ್ಬರು, ಅವರು ಇವರು, ನಾವು ಯಾಕೆ ಜೊತೆಗೂಡುತ್ತೇವೆ? ಕೆಲವೊಮ್ಮೆ ಯಾರಿಗೆ ವಿರುದ್ಧವಾದ ಐಡಿಯಾಗಳಿರುತ್ತೆ ಅವರು ಒಟ್ಟಿಗೆ ಇರ್ತಾರೆ. ಯಾರಿಗೆ ಸಮಾನವಾದ ಐಡಿಯಾ ಇರುತ್ತೆ ಅವರು ಕಚ್ಚಾಡ್ತಾ ಇರ್ತಾರೆ. ಕೆಲವೊಮ್ಮೆ ಸಮಾನವಾದವರು ಇರ್ತಾರೆ, ವಿರುದ್ಧವಾದವರು ಇರ್ತಾರೆ. ಅವರಿಬ್ಬರ ಮಧ್ಯೆ ಯಾವುದು ಬರಲ್ಲ. ಅತ್ಯಂತ ನಾಸ್ತಿಕರು ಅತ್ಯಂತ ಆಸ್ತಿಕರ ಜೊತೆಗಿರ್ತಾರೆ. ಒಂದು ದಿವಸ ಕೂಡ ವ್ಯವಹಾರ ಮಾತಾಡ್ತಾ ಇರ್ತಾರೆ ವಿನಃ ಯಾವುದೇ ಕಾರಣಕ್ಕೂ ನಿಮ್ಮ ಇಂಟ್ರೆಸ್ಟ್ ಅದು ನಮ್ಮ ಇಂಟ್ರೆಸ್ಟ್ ಇದು ಅಂತ ಹೇಳಿರಲ್ಲ. ಇನ್ನೊಂದು ನಮ್ಮ ರೋಗ ಇದೆ. ವ್ಯವಹಾರ ಮಾಡ್ಬೇಕಾದ್ರೆ ವ್ಯವಹಾರ ಮಾತಾಡ್ಕೊಂಡು ಬರ್ತಾ ಇರಬೇಕು. ಅವ್ರು ವೈಯಕ್ತಿಕವಾಗಿ ಅವ್ರೇನು ಒಪ್ತಾರೆ ಏನು ಒಪ್ಪಲ್ಲ. ಹೆಚ್ಚು ನಾಸ್ತಿಕರು ಇದನ್ನು ಮಾಡೋದು. ಬೇರೆ ಯಾರು ಆಸ್ತಿಕರು ಅವ್ರ ನಂಬಿಕೆ ಅವ್ರಿಗೇನು ಬಿಡ್ತಾರೆ. ನಾಸ್ತಿಕರು ಏನು ಮಾಡ್ತಾರೆ, ವ್ಯವಹಾರಕ್ಕೆ ಅಂತ ಬಂದಾಗ ನೀನು ದೇವ್ರನ್ನ ನಂಬ್ತೀಯೋ ನಾನು ನಂಬಲ್ಲ ಅಂಚೂರು ಮಾಡ್ತಾರೆ. ಅಚ್ಚಡಿಸ್ಬೇಕು ಅಂತ ಅವ್ರಿಗೆ. ನಿಮ್ಮ ಕೆಲಸ ಆಗಬೇಕು ತಾನೆ, ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು, ಅದಿಲ್ವೇ ಇಲ್ಲ ಅವ್ರಿಗೆ. ಹೀಗಾಗಿ ಯಾವ ನಿಮಿತ್ತದಿಂದ ಜೀವರು ವಿರುದ್ಧವಾದ ಗುಣ ಇರುವವರು ಒಟ್ಟಿಗೆ ಸೇರ್ತಾರೆ? ಮೇಲ್ನೋಟಕ್ಕೆ ಆ ನಿಮಿತ್ತವೇ ಗೊತ್ತಾಗಲ್ಲ. ನಾವೇನು ಅಂದ್ಕೊಂಡಿರ್ತೇವೆ ಆ ನಿಮಿತ್ತ ಇರಲ್ಲ. ಒಳ್ಳೆ ಹುಡುಗಿಗೆ ಒಳ್ಳೆ ಗಂಡ ಸಿಗಬೇಕು ಇಲ್ಲ, ಕೆಟ್ಟ ಹುಡುಗಿಗೆ ಕೆಟ್ಟ ಗಂಡ ಸಿಗಬೇಕು ಇಲ್ಲ. ಅದೆರಡು ಉಲ್ಟಾ ಆಗಿರುತ್ತೆ. ಹಾಗಂತ ಹೇಳಿ ಜೊತೆಗಿರೋರು ಇಲ್ಲ ಅಂತಲ್ಲ. ನಮಗೆ ಪ್ರತಿಯೊಂದರಲ್ಲಿಯೂ ಕೂಡ ಕಾನ್ಫ್ಲಿಕ್ಟ್, ಜಗತ್ತಿನಲ್ಲಿ ಮುಕ್ಕಾಲು ಪಾಲು ಕಾನ್ಫ್ಲಿಕ್ಟ್ ಆಗ್ತಾ ಇರೋದು ವಿರುದ್ಧ ಗುಣದವರಿಂದ. ವಸ್ತುತಃ ಒಂದೇ ಗುಣದವರು ಸೇರಿಬಿಟ್ರೆ ಇಬ್ಬರು ಒಂದಾಗಿರ್ತಾರೇನು? ಅಲ್ಲೇ ಕಾನ್ಫ್ಲಿಕ್ಟ್ ಬರೋದು. ಈ ಹಿನ್ನೆಲೆಯಿಂದ ಯಾವ ನಿಮಿತ್ತದಿಂದ ಸೇರ್ತಾರೆ? ನಮಗೆ ಭಾಗವತ ಉತ್ತರ ಕೊಟ್ಟಿತು, ಸ್ಥಿರಚರ ಜಾತಯ ಅನಿಮಿತ್ತ ಯುಜ ಅಂದು. ನಿಮಗೆ ಮೇಲು ನೋಟಕ್ಕೆ ನಿಮಿತ್ತ ಇಲ್ಲ, ಆದರೆ ನಿಮಿತ್ತ ಒಬ್ಬ ಇದ್ದಾನೆ. ಯಾರವನು? ದೇವರು. ಅನಿಮಿತ್ತ ಯುಜ ಅಂದರು. ದೇವರೇ ನಿಮಿತ್ತ. ಯಾಕೆ? ಇಬ್ಬರನ್ನ ಒಟ್ಟಿಗೆ ಸೇರಿಸಬೇಕು, ಅವರವ್ರ ಸಾಧನೆ ಆಗಬೇಕು. ಅದರಿಂದಾಗಿ ದುರ್ಜನರ ಜೊತೆಗಿದ್ರೆ ಸಜ್ಜನನ ಸೌಜನ್ಯಕ್ಕೇನು ಪ್ರಯೋಜನ, ಏನು ಬೆಲೆ? ದುರ್ಜನರ ಜೊತೆ ಇದ್ದಾಗ ಇವನು ದುರ್ಜನಂತರಾಗ್ಬಿಟ್ರೆ ಅಂತ ಪರೀಕ್ಷೆ ಜಗತ್ತಿಗೆ ತೋರಿಸ್ಬೇಕು. ಅದಕ್ಕೆ ದೇವರು ಆ ರೀತಿ ಮಾಡೋದು ಉಂಟು. ಅದಕ್ಕೆ ಹೇಳಿದ್ರು, ಭಗವನ್ ನಿಯಮಾದೇವ ತಂತಾರ ಯುಜಸ್ತ್ಯುಹು. ಭಗವಂತನ ನಿಯಮದಿಂದಲೇ ಸಂಸಾರದಲ್ಲಿ ಇರ್ತಾರೆ. ಸಂಸಾರ ಅಂದರೆ ಒಟ್ಟಿಗಿರೋದು ಅಂತ. ಸಹಸರತಿ, ಸಮ್ಯಕ್ ಸರತಿ, ಸಮೀಪತಃ ಚರಂತಿ, ಹೀಗೆಲ್ಲ ಅರ್ಥ. ಸಂಸಾರ ಯುಜಸ್ತ್ಯುಹು. ಮುಕ್ತಿಯಲ್ಲಿಯೂ ಕೂಡ ದೇವರ ವಶದಲ್ಲೇ ಇರ್ತಾರೆ. ಬಿಡುಗಡೆಗೊಳಿಸಿದವನಿಗೆ ಕಟ್ಟಿ ಹಾಕಲಿಕ್ಕೆ ಮತ್ತೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಬೀಗ ತೆಗೆದವನಿಗೆ ಬೀಗ ಹಾಕಲಿಕ್ಕೂ ಗೊತ್ತಿರುತ್ತೆ. ಅದರಿಂದಾಗಿ ದೇವರು ಬಿಡುಗಡೆಗೊಳಿಸ್ತಾನೆ ಅಂದರೆ ಬಿಡುಗಡೆಗೊಳಿಸಿದ್ಮೇಲೆ ನಾವೆಲ್ಲ ಒಂದೇ ಹೇಗಾಗ್ತೇವೆ? ಅದಕ್ಕೆ ಭಾಗವತ ಕೇಳಿತು, ವಿರಹೇ ಉದೀಕ್ಷಯೇದ್ಯದಿ ಪರಸ್ಯ ವಿಮುಕ್ತ ಸತಃ. ದೇವರು ಪರ, ಉತ್ಕೃಷ್ಟ, ಯಾವಾಗಿನಿಂದಲೋ ಮುಕ್ತನಾಗಿದ್ದಾನೆ. ಅವನು ಏಕಾಗಿ ಮುಕ್ತಿಯಲ್ಲಿ ನಿಯಂತ್ರಣ ಮಾಡೋದಿಲ್ಲ, ಮುಕ್ತಿಯಲ್ಲೂ ನಿಯಂತ್ರಣ ಮಾಡ್ತಾನೆ. ವಿಮುಕ್ತ ಸಂತೋ ಏನ ಪರೇಣ ತಸ್ಯ ವಿಮುಕ್ತ ಸತಃ. ದೇವರನ್ನು ಬಿಟ್ಟು ಇನ್ನೊಂದು ದಾರಿ ಇಲ್ಲ. ಅದನ್ನು ಋಗ್ವೇದ ಪುರುಷ ಸೂಕ್ತ ಹೇಳಿದೆ ಅಂತ ಹೇಳ್ತಾರೆ.
ನಾನ್ಯಪಂಥಾ ಅಯನಾಯ ವಿದ್ಯತೆ ಇತಿ ಶ್ರುತೇಃ ಮುಕ್ತಿ ತಸ್ಮಾದೇವ ಇತ್ಯಂಗೀಕರ್ತವ್ಯಂ. ಅಯನಾಯ ದೇವರನ್ನು ಹೊಂದುವುದಕ್ಕೆ ಅನ್ಯಪಂಥಾ ನ ವಿದ್ಯತೆ, ದೇವರು ಬಿಟ್ಟರೆ ಬೇರೆ ದಾರಿ ಇಲ್ಲ. ದೇವರನ್ನು ಹೊಂದಲಿಕ್ಕೆ ದೇವರು ಬಿಟ್ಟರೆ ಬೇರೆ ದಾರಿ ಇಲ್ಲ. ಗುರಿಯೂ ಅದೇ, ದಾರಿಯೂ ಅದೇ. ಅತಃ ಬಂಧೋಪಿ ತತಯೇವ ಇತ್ಯರ್ಥಃ. ಬಿಡುಗಡೆ ಮಾಡಿದವನಿಂದಲೇ ಕಟ್ಟುವಿಕೆ ಕೂಡ ಅಂತರ್ಥ. ಸತಾಂ ವಿಮುಕ್ತಿದಾದ್ ವಿಷ್ಣೋ ಮುಕ್ತಿರ್ಯದ್ಯಭ್ಯುಪೇಯತೆ ಬಂಧೋಪಿ ತತ ಏವ ಸ್ಯಾತ್ ಯಸ್ಮಾದೇಕಸ್ತಯೋಪತಿಃ ಇತಿ ಸ್ಕಾಂದೇ. ಆತ್ಮಾನಂ ಮುಕ್ತಿದಂ ವಿಷ್ಣುಃ ಯದಿ ಪುಂಸ ಉದೀಕ್ಷಯೇತ್ ಸುಪ್ರಸನ್ನಸ್ತದಾ ಬಂಧಃ ತತ ಏವೇತಿ ಸೇತ್ಸ್ಯತೆ. ದೇವರು ಕಟ್ಟಿ ಹಾಕುತ್ತಾನೆ ಅಂತ ಚಿಂತನೆ ಮಾಡಿದರೆ ಬಿಡುಗಡೆ ಖಚಿತ ಅಂತ ಹೇಳಿ ಬ್ರಾಹ್ಮ ಹೇಳುತ್ತೆ. ಸರಿ, ಇದಕ್ಕೆ ಪೋಷಕವಾದ ವೇದ ಯಾವುದು? ಯಾವುದೋಪ್ಪ ಉದರ ಶಾಂಡಿಲ್ಯ ಶ್ರುತಿ ಅಂತೆ. ಇದೇ ಒಂದು ಅಚ್ಚರಿ, ಉದರ ಶಾಂಡಿಲ್ಯ ಶ್ರುತಿ. ಆ ಉದರ ಶಾಂಡಿಲ್ಯ ಶ್ರುತಿ ಈ ರೀತಿ ಹೇಳುತ್ತೆ: ಖಂಡಾಧೀಚಾಸ್ತಾರ್ವಭೌಮಸ್ಯ ಯದ್ವದ್ ಬ್ರಹ್ಮೇ ಚಾದ್ಯಾಕುರ್ವತೆ ತೇನು ಚಾಸ್ತಿಂ ತ್ವಂ ಮುಕ್ತಿದೋ ಬಂಧದೋತೋ ಮತೋ ನಸ್ತ್ವಂ ಜ್ಞಾನದೋ ಜ್ಞಾನದಶ್ಚಾತಿ ವಿಷ್ಣು ಇತ್ಯುದರ ಶಾಂಡಿಲ್ಯ ಶ್ರುತಿ. ಸಾಮಾನ್ಯವಾಗಿ ವೇದ ಅನ್ನೋದು ಸಮಚ್ಛಂದಸ್ಸಿನಲ್ಲಿ ಇರಲ್ಲ. ವೇದ ಅನ್ನೋದು ಸಮಚ್ಛಂದಸ್ಸಿನಲ್ಲಿರಲ್ಲ, ವಿಷಮಚ್ಛಂದಸ್ಸಿನಲ್ಲೇ ಇರೋದು. ವೇದದ ಯಾವುದೇ ಮಂತ್ರಗಳು ಸಾಮಾನ್ಯವಾಗಿ ನಮ್ಮ ಕಡೆಗೆ ಬಹಳ ಇರುವಂತಹ ವೇದ, ಇವತ್ತು ಉಪಲಬ್ಧ ಇರುವ ವೇದ ಹೆಚ್ಚು ವಿಷಮಚ್ಛಂದಸ್ಸು. ಅದರಲ್ಲಿ ಮಾತ್ರ ಪ್ರಧಾನವೇ ವಿನಃ ಅಕ್ಷರ ಪ್ರಧಾನ ಅಲ್ಲ. ಕೆಲವಿರಬಹುದು, ಆದರೆ ಬಹಳ ಇರೋದು ಹಾಗೆ. ಆದರೆ ವೇದವ್ಯಾಸರು ಏನು ಮಾಡಿದ್ರು, ಸಮಚ್ಛಂದಸ್ಸಿನಲ್ಲಿರುವ ಮಂತ್ರಕ್ಕೆ, ಇವತ್ತು ಉಪಲಬ್ಧ ಇರೋದು ನಾನು ಹೇಳ್ತಾ ಇರೋದು ಸಮಚ್ಛಂದಸ್ಸಿನ ಮಂತ್ರಕ್ಕೆ ವಿಷಮಚ್ಛಂದಸ್ಸಿನ ಅನುವಾದ ಬರೆದರು. ಪ್ರಭೇದ ಇದೆ. ಏನು? ವೇದ ಅಪೌರುಷೇಯ ಮತ್ತು ಪೌರುಷೇಯದಲ್ಲಿ ವ್ಯತ್ಯಾಸವನ್ನು ತೋರಿಸಲಿಕ್ಕೆ ಅವರು ಆ ರೀತಿ ಮಾಡಿದ್ದು. ಎಲ್ಲ ಸಮಚ್ಛಂದಸ್ಸಿನ ಮಂತ್ರಗಳಿಗೆ ವಿಷಮಚ್ಛಂದಸ್ಸಿನ ಅನುವಾದವನ್ನು ವೇದವ್ಯಾಸರು ಮಾಡಿದರು. ಇರಲಿ, ಈ ಒಂದು ಅಕ್ಷರ ಮತ್ತು ಆ ಒಂದು ಅಕ್ಷರಗಳು, ಅದನ್ನು ನೋಡೋದು ಇನ್ನೊಂದು ಪ್ರಪಂಚ. ನಾವು ಇಲ್ಲಿ ಬಾಗಿಲನ್ನು ಮಾತ್ರ ತೆರೆದು ತೋರಿಸಬಹುದು, ಒಳಗಡೆ ಇನ್ನೊಮ್ಮೆ ಕರ್ಕೊಂಡು ಹೋಗೋಣ. ಇಲ್ಲಿ ಉದರ ಶಾಂಡಿಲ್ಯ ಶ್ರುತಿ ಏನು ಹೇಳ್ತಾ ಇದೆ? ಖಂಡಾಧೀಶ ಸಾರ್ವಭೌಮಸ್ಯ ಯದ್ವತ್. ಖಂಡ ಅಧೀಶ, ತುಂಡರಸರು ಅಂತ ಕನ್ನಡದಲ್ಲಿ ಹೇಳ್ತಾರೆ. ತುಂಡರಸರು ಅಂದರೆ ಸಂಸ್ಕೃತದಲ್ಲಿ ಸಾಮಂತರು ಅಂತಾರೆ. ಒಂದು ತುಂಡು ಭೂಮಿ ಭಾಗಕ್ಕೆ ಅಧಿಪತಿಗಳು. ಚಕ್ರವರ್ತಿ ಅಂತಂದರೆ ಅರಸ. ಚಕ್ರವರ್ತಿ ಅಂದರೆ ಟೈರಂಡಿ ಮಾಲೀಕ ಅಲ್ಲ. ಚಕ್ರವರ್ತಿ ಅಂತಂದರೆ ರಾಷ್ಟ್ರಂ ಚಕ್ರಂ. ಚಕ್ರ ಅಂದರೆ ರಾಷ್ಟ್ರ ಅಂತ. ಚಕ್ರವರ್ತಿ ಅಂದರೆ ರಾಷ್ಟ್ರದ ನಟ್ಟ ನಡುವೆ ಇರುವವ ಅಂತ. ಆ ಚಕ್ರವರ್ತಿ ತುಂಡರಸರ ಕೈಯಿಂದ ಕೆಲಸವನ್ನು ಮಾಡಿಸ್ತಾನೆ. ಹಾಗೆ ದೇವರು ಚಕ್ರವರ್ತಿ ಇದ್ದ ಹಾಗೆ ಇವರೆಲ್ಲರೂ ತುಂಡರಸರು. ಈ ಚಕ್ರವರ್ತಿಯಂತೆ ಇರುವ ದೇವರ ಅಣತಿಯನ್ನು ತಲೆಯ ಮೇಲೆ ಹೊತ್ತು ತುಂಡರಸರಂತಿರುವ ಬ್ರಹ್ಮಾದಿಗಳು ಕೆಲಸ ಮಾಡ್ತಾರೆ. ಒಂದು ಜಾಸ್ತಿ ತುಂಡು, ಇನ್ನೊಂದು ಕಡಿಮೆ ತುಂಡು. ಹಾಗೆ ತ್ವಂ ಮುಕ್ತಿದೋ ಬಂಧದೋತೋ ಮತೋ ನಃ ತ್ವಂ ಜ್ಞಾನದೋ ಜ್ಞಾನದಶ್ಚಾಸಿ ವಿಷ್ಣು. ನೀನೇ ಕಟ್ಟುವವ, ನೀನೇ ಬಿಡಿಸುವವ, ನೀನೇ ಅರಿವು ನೀಡುವವ, ನೀನೇ ಅರಿವುಗೇಡಿತನವನ್ನು ನೀಡುವವ. ಎರಡೂ ನಿನ್ನದೇ. ಹೀಗೆ ಉದರ ಶಾಂಡಿಲ್ಯ ಶ್ರುತಿಯಲ್ಲಿ ಉಂಟು. ನೋಡಿ,
ವೇದ ಕುರುವತೆ ತೇ ಅನುಶಾಸ್ತಿಂ, ನಿನ್ನ ಅನುಶಾಸನವನ್ನು ಮಾಡುತ್ತಾರೆ ಎಂದರು. ಅದನ್ನು ವೇದವ್ಯಾಸರು ಟ್ರಾನ್ಸ್ಲೇಟ್ ಮಾಡಿದ್ರು ಚಕಿತಾಹ ಅಂತ. ಅಲ್ಲಿ ಭಯ ಇದೆ. ಅನುಶಾಸ್ತಿಂ ಅನ್ನೋದು ಗೊತ್ತಾಗಲ್ಲ, ನೀನು ಆರ್ಡರ್ ಮಾಡಿದ್ರು ಅಂತ ಆಗತ್ತೆ. ಆ ಆರ್ಡರ್ ಮಾಡುವಲ್ಲಿ ಒಂದು ಭಕ್ತಿ ಇದೆ ಅಂತ ಹೇಳಿ ವೇದವ್ಯಾಸರು ತೋರಿಸಿದ್ದು ಚಕಿತಾಹ ಅಂತ. ಹೀಗೆ ಮೂಲದ ಪದ ಮತ್ತು ಅನುವಾದದ ಪದ ಎರಡನ್ನೂ ಕೂಡ ಕಂಪೇರ್ ಮಾಡಿದ್ರೆ ಬೇರೆಯೇ ಆಯಾಮ ಸಿಗುತ್ತೆ. ಅನುವಾದ ಹೇಗಿರಬೇಕು ಅಂದರೆ ಝೋಂತಸ್ಯ ಝೋಂತಯೇವಾರ್ಥ ಇರಬಾರದು. ಝೋಂತ ಅಂದರೆ ಏನು ಅಂತ ಒಬ್ಬ ಕೇಳಿದಂತೆ, ಝೋಂತ ಅಷ್ಟೇ. ಝೋಂತ ಅನ್ನೋದು ವೈಯಾಕರಣರ ಟೆಕ್ನಿಕಲ್ ಟರ್ಮ್. ಅದು ವೆಜಿಟೇಬಲ್ಸನ್ನು ಕಟ್ಟು ಮಾಡಲಾಗುತ್ತದೆ ಅಂತ ಹೇಳ್ತಾರಲ್ಲ, ಹಂಗೆ ಅಲ್ಲ, ತರಕಾರಿ ಕತ್ತರಿಸಬೇಕು, ವೆಜಿಟೇಬಲ್ಸ್ ಕಟ್ಟಿಂಗ್ ಅಂತಂದರೆ. ಅನುವಾದ ಪರ್ಫೆಕ್ಟ್ ಆಗಿರಬೇಕು. ಆ ಅನುವಾದದಲ್ಲಿ ಏನೋ ಒಂದು ಇರಬೇಕು, ಹೇಗೆ ಅಂತ ತೋರಿಸೋದು. ಅಲ್ಲಿ ಅನುಶಾಸ್ತಿ ಅಂದರೆ ಚಕಿತ. ಅದು ಎರಡು ತರಹದ ಅನುವಾದ ಇದೆ, ಒಂದು ಪದಾನುವಾದ, ಇನ್ನೊಂದು ಭಾವಾನುವಾದ. ನೋಡಿ, ಪದಾನುವಾದಕ್ಕಿಂತ ಕೆಲವೊಮ್ಮೆ ಭಾವಾನುವಾದ ಮುಖ್ಯ ಆಗುತ್ತೆ. ಸಾಂಖ್ಯೈಶ್ಚ ಪಂಚರಾತ್ರೈಶ್ಚ ಸಪುರಾಣೇತಿಹಾಸಕೈ ಉಪಗೀಯಮಾನ ಮಾಹಾತ್ಮ್ಯಂ ಹರಿಂ ಸಾಮಾನ್ಯತಾತ್ಮಜಂ ಅಂತ ಭಾಗವತ. ಸಾಂಖ್ಯೈ ಪಂಚರಾತ್ರೈ, ಸಾಂಖ್ಯ, ಪಂಚರಾತ್ರ, ಪುರಾಣ, ಇತಿಹಾಸ ಇವುಗಳಿಂದ ಹೊಗಳಲ್ಪಡುವ ದೇವನನ್ನು ಯಶೋದೆ ತನ್ನ ಮಗ ಎಂದು ತಿಳಿದಳು. ಇದನ್ನು ಹೆಂಗೆ ಅನುವಾದ ಮಾಡಬೇಕಿತ್ತು ಪುರಂದರದಾಸರು? ನಿಗಮಕ್ಕೆ ಸಿಲುಕಿದ ಅಂತ ಅನುವಾದ ಮಾಡಬೇಕಿತ್ತು. ನಾವಾಗಿದ್ರೆ ಹಾಗೆ ಅನುವಾದ ಮಾಡ್ತಾ ಇದ್ವಿ, ನಿಗಮಕ್ಕೆ ಸಿಲುಕಿದ. ಅವರು ನಿಗಮಕ್ಕೆ ಸಿಲುಕದ ಅಂದರು. ಒಂದು ಪರ್ಫೆಕ್ಟ್ ಅನುವಾದ ಹೇಗಿರುತ್ತೆ ಅಂತ. ಉಪಗೀಯಮಾನ ಮಾಹಾತ್ಮ್ಯಂ ಅಂದರೆ ಅವನ ಮಾಹಾತ್ಮ್ಯವನ್ನು ಹೇಳುವಲ್ಲಿ ಇವು ಹಿಂದೆ ಬೀಳುತ್ತವೆ, ಉಪ, ಅದನ್ನು ಅವರು ಗ್ರಹಿಸಿದ್ರು ಅವರು. ಹೀಗಾಗಿ ಅವರು ನಿಗಮಕ್ಕೆ ಸಿಲುಕಿದ ಅನ್ನಿಲ್ಲ, ಕದ ಅಂದರು. ಅನುವಾದ ನೋಡಿ, ನಾವು ಮೇಲ್ನೋಟಕ್ಕೆ ಹೌದು ಅನುಶಾಸ್ತಿ ಅಂತಂದರೆ ಆದೇಶ ಪಾಲಾಹ ಅಂತ ಮಾಡಬೇಕು, ಆದರೆ ಚಕಿತಾಹ ಅಂದರು. ಹೇಗೆ ಅನುವಾದ ಇದೆ, ಅಲ್ಲಿ ಮೂಲ ಹೇಗಿದೆ, ಇವರು ಅನುವಾದ ಹೇಗೆ ಮಾಡಿದ್ರು, ಅದೇ ಒಂದು ರೋಚಕ. ಈ ಶ್ರುತಿಗೀತೆಯಲ್ಲಿ ಆ ಪಾರ್ಟನ್ನು ನೋಡಿದ್ರೆ ಅದು ಬೇರೆ. ವೇದವನ್ನು ಹೀಗಿದೆ, ಇವರು ಹೀಗೆ ಅನುವಾದ ಮಾಡಿದ್ರು ಅಂತ. ಆಚಾರ್ಯರದ್ದು ಅಷ್ಟೇ, ಎಷ್ಟೋ ಅನುವಾದಗಳಲ್ಲಿ ಆ ರೀತಿ ನಾನು ತೋರಿಸ್ತೇನೆ. ಅಂದರೆ ಮಧ್ವಾಚಾರ್ಯರ ಹಾಡುಗಳು ಯಾವುದಕ್ಕೆ ಅನುವಾದ ಆಗಿದೆ ಅಂತ. ಆಮೇಲೆ ನೆಕ್ಸ್ಟ್ ಆ ತರಹದ ಪ್ರತಿಭೆ ಬರೋದು ಇಬ್ಬರಲ್ಲೇ, ಕನಕದಾಸರು ಮತ್ತು ಪುರಂದರದಾಸರು. ಉಳಿದವರೆಲ್ಲ ನಾನು ಇದು ಮಾಡ್ತಾ ಇಲ್ಲ, ಪ್ರಮೇಯದಲ್ಲಿ ಮತ್ತು ಜನರನ್ನು ಎಚ್ಚರಿಸಿದ್ರಲ್ಲಿ ಅದೆಲ್ಲ ಬಹಳ ದೊಡ್ಡವರು. ಆದರೆ ಅನುವಾದದ ಈ ಸೊಗಸು ಇರಲಿ, ಇದು ಒಂದು ಸಂಗತಿ. ನನಗೆ ಅನುವಾದ ಅನ್ನೋದು ಬೇರೆ. ಭಾವಾನುವಾದ ಮುಖ್ಯವೋ ಪದಾನುವಾದ ಮುಖ್ಯವೋ ಅಂದರೆ ಪದಾನುವಾದಕ್ಕಿಂತ ಭಾವಾನುವಾದ ಮುಖ್ಯ. ಆ ಅನುವಾದದಲ್ಲಿ ಗೆಲ್ಲುವವರು ಕೆಲವರು. ಅನುವಾದದಲ್ಲಿ ಸಿಲುಕುವವರು, ಅನುವಾದದಲ್ಲಿ ಗೆಲ್ಲುವವರು ಕೆಲವರು. ಬೇಂದ್ರೆ ಮೇಘದೂತದ ಅನುವಾದ ಮಾಡಿದ್ದಾರೆ, ಒಂದು ಅದ್ಭುತ. ಕಾಳಿದಾಸನೇ ಬಂದರೆ ಅಯ್ಯೋ ದೇವ್ರಿ ನನ್ನಲ್ಲಿ ಇಷ್ಟೆಲ್ಲ ಅರ್ಥ ಇತ್ತಾ ಅಂತ ಅನ್ಬೇಕು, ಆ ಥರ ಭಾವಾನುವಾದ ಮಾಡಿದ್ದಾರೆ. ಆಷಾಢಸ್ಯ ಪ್ರಥಮ ದಿವತೆ, ಇಲ್ಲಿ ಕಾರ ಹುಣ್ಣಿಮೆಯ ದಿವಸ ಆಗುತ್ತೆ ಕರ್ನಾಟಕದ್ದು, ಅದಕ್ಕೂ ಒಂದು ತಾಕತ್ತು ಬೇಕು. ಆ ತರಹದ ಅನುವಾದವನ್ನು ಇಲ್ಲಿ ನೋಡಬಹುದು ನಾವು. ವೇದ ಹೇಗಿದೆ, ಶ್ರುತಿ ಗೀತೆ ಹೇಗಿದೆ. ವೇದದಲ್ಲಿ ನಮಗೆ ಬರಿಗಣ್ಣಿನಿಂದ ಏನು ಗ್ರಹಿಸಲಿಕ್ಕಾಗಲ್ಲ, ಶ್ರುತಿಗೀತೆ ಏನು ಎಕ್ಸ್ಟ್ರಾ ಅಂಶಗಳನ್ನು ಕೊಡ್ತಾ ಇದೆ. ಅಂದರೆ ವೇದವ್ಯಾಸರ ಅನುವಾದ ಬಹಳ ರೋಚಕ. ಅದನ್ನು ಒಟ್ಟಿಗೆ ಕೂತು ನೋಡುವಂತೆ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ
ಮುಂದೆ ಹೋಗ್ತೇನೆ. 17ನೆಯ ಮಂತ್ರ. ನಹಿ ಪರಮಸ್ಯ ಕಶ್ಚಿದಪರಃ ಅನಪರಶ್ಚ ಭವೇತ್ ವ್ಯಯತ ಇವಾತ್ರಯಸ್ಯ ಚ ಶೂನ್ಯತುಲಸಂದದತಃ ಅಪರಿಮಿತಾ ಧ್ರುವಾಸ್ತನುಭೃತೋ ಯದಿತರವತತೋ ನಹಿ ನಶಾಸ್ಯತೆ ಇತಿ ನಿಯಮಃ ಬ್ರುವತೆ ಚ ಯಥಾ ನಹಿ ಪರಮಸ್ಯ ಕಶ್ಚಿದಪರಃ ಅಂದರು. ದೇವರು ಅಸ್ಯ ಪರಮಸ್ಯ ಕಶ್ಚಿದ್ ಅಪರಹನ, ಪರಮನಾದ ಇವನಿಗೆ ಅಪರ ಇಲ್ಲ ಅಂತ. ನಮಗನ್ನಿಸ್ತು ಓ ಕರೆಕ್ಟ್ ಎಲ್ಲ ದೇವರೇ ಅಂತ. ಹಾಗಿಲ್ಲ. ಅಲ್ಲಿ ಅಪರ ಇಲ್ಲ ಅಂದರೆ ಇನ್ನೊಬ್ಬ ಸ್ವತಂತ್ರ ಇಲ್ಲ ಅಂತ. ಅವನು ಬೇರೆನೇ ಅಂದರೆ ಅವನು ಗೊತ್ತು. ನೀನೇನು ಹೇಳೋದು? ಬೇರೆನೇ ಅಂತಂದರೆ ಅವನು ಇವನಿಗೆ ಸಂಬಂಧಿಸಿಲ್ಲ ಅಂತ ಅರ್ಥ. ಅವ್ರು ಬೇರೆ ನಾವೇ ಬೇರೆ ನೋಡ್ಬೇಕಾದ್ರೆ ಗೊತ್ತಾಗತ್ತಲ್ಲ. ಏನು ನೀನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೀನಲ್ಲಿ ಅವ್ರು ಬೇರೆ ನಾನು ಬೇರೆ, ಬೇರೆ ಕಡೆ ಹೋಗೋದು ಅಂತ, ಸ್ವತಂತ್ರ ಅಂತ. ಹಾಗೆ ಇದು ದೇವರಿಗೆ ಪರ ಇಲ್ಲ ಅಂದರೆ ದೇವರಿಗೆ ಮಿಗಿಲಾಗಿ ದೇವರನ್ನು ಬಿಟ್ಟು ಸ್ವತಂತ್ರನೊಬ್ಬ ಇಲ್ಲ ಅಂತ ಅಷ್ಟೇ ಅರ್ಥ. ಆಮೇಲೆ ಅನಪರಹ ಅಂತಾರೆ. ಅಪರ ಅಲ್ಲ. ನಾವು ಹಾಗೆ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು ಅನಾದಪಿ ಪರಹ. ಅನ ಅಂದರೆ ಪ್ರಾಣ, ಅನಚೇಷ್ಟಾಯಾಮ್ ಅಂತ. ನಿರಂತರ ಕ್ರಿಯೆ ಮಾಡ್ತಾ ಇರೋವನು ದೇವರೊಬ್ಬ, ಅದು ಮುಖ್ಯ ಪ್ರಾಣ ಒಬ್ಬನೇ. ಎಲ್ಲರೂ ಮಲಗಿರಲು ಇವನೊಬ್ಬನಿದ್ದ, ಅವನು ಮುಖ್ಯ ಪ್ರಾಣ. ನಾವೆಲ್ಲ ಮಲ್ಕೊಂಡಿರ್ತೇವೆ, ಎಲ್ಲ ಇಂದ್ರಿಯಗಳು ತಮ್ಮ ಯಾವ ಕ್ರಿಯೆಯೂ ಇಲ್ಲ, ಮೂಗೊಂದು ನಿಲ್ಲಲ್ಲ. ಮೂಗು ನಿಂತು ಟಕ್ಕ ಎತ್ತರ ಆಗ್ಬಿಡ್ತು ಉಳಿದೋದಕ್ಕೆಲ್ಲ. ಅದೇ ಮುಖ್ಯ ಪ್ರಾಣ ನಿರಂತರವಾಗಿ ಕ್ರಿಯೆ ಮಾಡ್ತಾ ಇದ್ದಾನೆ. ಜೀವನ ಇಡೀ ರೆಸ್ಟ್ ತಗೊಳ್ಳೋದು ಅಂದ್ರೇನು? ಉಸಿರನ್ನು ನಿಲ್ಲಿಸ್ಬಿಡೋದಲ್ಲ, ಅದು ಶಾಶ್ವತ ಚಿರಶ್ರಾಂತಿ. ಅದು ಅದರಿಂದಾಗಿ ಅನ ಅಂದರೆ ಮುಖ್ಯ ಪ್ರಾಣ. ಅನಾದಪಿ ಪರಹ, ಮುಖ್ಯ ಪ್ರಾಣನಿಗೂ ಆಚೆ ಇರುವವನು ಅನಪರ. ನಮಗೇನು ಅರ್ಥ ಆಯಿತು? ಅಪರ ಅಲ್ಲ, ಅನಪರ ಅಂತ. ಅದನ್ನು ಮೊದಲೇ ಹೇಳಿದಾರಲ್ಲ, ನಹಿ ಪರಮಶ್ಚ ಕಶ್ಚಿದ್ ಅಪರಹ ಅಂತ. ಹಾಗಾದ್ರೆ ಅನಪರ ಅನ್ನೋದಕ್ಕೆ ಬೇರೆ ಅರ್ಥ ಇರಬೇಕು. ಅದಕ್ಕೆ ಅನಪರ ಅಂತ ಮಾಡಬೇಕು. ಅತ್ರ ಜೀವ ಸಮುದಾಯಿ, ಅತ್ರ ಈ ಜೀವ ಸಮುದಾಯದಲ್ಲಿ ವ್ಯಯತಃ ವಿಶೇಷವಾಗಿ ತಿಳಿದವ, ವಿ ಅಯತಃ ವಿ ವಿಶೇಷವಾಗಿ, ಅಯತಃ ಅಯಪಯಗತವು ಅನ್ನುವ ಧಾತುವಿನ ಶತ್ರು ರೂಪ, ಶತ್ರು ಪ್ರತ್ಯಯ ಅಂತ ಒಂದು ಬರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತಾರೆ. ಇಂಗ್ಲೀಷಿನಲ್ಲಿ ಹೇಳ್ಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಕುರ್ವನ್ ಮಾಡ್ತಾ. ಇಂಗ್ ಪ್ರತ್ಯಯ ಇಂಗ್ಲೀಷಿನಲ್ಲಿ ಯಾವ ಅರ್ಥವನ್ನು ಕೊಡ್ತದೋ, ಇಂಗ್ ಪ್ರತ್ಯಯಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಮಾತ್ರ ಅರ್ಥ ಅಲ್ಲ, ಲೆಬಂತವೂ ಅರ್ಥ. ಡ್ಯೂರಿಂಗ್ ಅನ್ನೋದು ಕಾಲ ಅರ್ಥ ಅಲ್ವೇ? ಡ್ಯೂರಿಂಗ್ ಅಂದರೆ ಅದು ಕಾಲ, ಅಲ್ಲೂ ಇಂಗ್ ಪ್ರತ್ಯಯ ಇದೆ, ಆದರೆ ಅದು ಕಾಲ ಅಂತ ಅರ್ಥ. ಡ್ಯೂರಿಂಗ್ ಫಸ್ಟ್ ಟೆಸ್ಟ್ ಅಂತ. ಹಾಗೆ ಆ ಕ್ರಿಯೆಯ ಕಾಲವನ್ನು ಇಂಗ್ ಪ್ರತ್ಯಯ ಒಂದು ಕಡೆ ಹೇಳುತ್ತೆ, ಇನ್ನೊಂದು ಕಡೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಒಂದೊಂದು ಬೇರೆ ಬೇರೆ ಅರ್ಥ ಇದೆ. ಆದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮಾಡ್ತಾ ಬರ್ತಾ, ಆ ರೀತಿ ವ್ಯಯನ್ ವ್ಯಯತಃ ಇನ್ನೂ ತಿಳ್ಕೊತಾನೇ ಇದ್ದಾನೆ, ತಿಳಿತಾನೇ ಇರ್ತಾನೆ. ಅದನ್ನು ಹೇಳ್ಬೇಕಾದ್ರೆ ಶತ್ರು ಪ್ರತ್ಯಯವನ್ನು ಹೇಳೋದು. ವ್ಯಯನ್ ವ್ಯಯತಃ ಅಂದರು. ದೇವರು ಮುಖ್ಯ ಪ್ರಾಣ ತಿಳ್ಕೊತಾನೇ ಇರ್ತಾನೆ. ವ್ಯಯತ ಇವಾತ್ರ ಯಸ್ಯ ಚ ಶೂನ್ಯತುಲಸಂದಧತಃ, ಅವನಿಗೆ
ಹೇಗೆ ಮುಖ್ಯ ಪ್ರಾಣನಿಗೆ ಸಮ ಇದ್ದಾನೋ, ಲಕ್ಷ್ಮಿಗೆ ಸಮಳಿದ್ದಾಳೋ, ಲಕ್ಷ್ಮಿಗೆ ಸಮ ದೇವರೇ, ಹೇಗೆ ಸಮ, ನಿನಗೆ ಆ ತರಹ ಸಮ ಇಲ್ಲ. ಲಕ್ಷ್ಮಿಗೆ ಸಮಾನರಿದ್ದಾರೆ, ದೇಶತಃ ಕಾಲತಃ ದೇವರು ಸಮ, ಉಳಿದು ಬಿಟ್ಟರೆ ಅಧಿಕ. ಬ್ರಹ್ಮನಿಗೆ ಮುಖ್ಯ ಪ್ರಾಣ ಮತ್ತು ಇನ್ನೊಂದು ಕಲ್ಪದ ಬ್ರಹ್ಮ ಸಮ. ಆದರೆ ದೇವರಿಗೆ ಯಾವ ಕಲ್ಪದಲ್ಲಿಯೂ ಅವನಿಗೆ ಸಮನಾದವನು ಹಿಂದೆ ಬಂದಿಲ್ಲ, ಮುಂದೆ ಬರಲ್ಲ. ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ಶೂನ್ಯ ತುಲ ಅಂದರು. ತಕ್ಕಡಿ ಇಲ್ಲದವನೇ, ದೇವರಿಗೆ ಸಮಾನನಾದವನಿಲ್ಲ, ದೇವರಿಗೆ ತುಲನೆ ಮಾಡಬಲ್ಲವ ಇಲ್ಲ, ಅನ್ಕಂಪ್ಯಾರಬಲ್. ಶೂನ್ಯ ತುಲ ಸಂಧದತಃ, ಈ ರೀತಿಯಾಗಿ ಎಲ್ಲವನ್ನು ಅದಿರುವಂತೆ ಚಿಂತನೆ ಮಾಡುವವ ನೀನು ಮತ್ತು ನಿನ್ನವನು. ಆ ಜೀವರಿಂದ ತನುಭೃತಃ, ಮುಖ್ಯ ಪ್ರಾಣನಿಂದ ಜೀವರು ತನುಭೃತಃ, ಶರೀರವನ್ನು ಧರಿಸುವ ಜೀವರೆಲ್ಲ ಇದ್ದಾರೆ. ಅವರು ಎಷ್ಟು ಜನ ಇದ್ದಾರೆ? ಅಪರಿಮಿತ, ಅನಂತ ಜೀವರಿದ್ದಾರೆ. ಎಲ್ಲ ಜೀವರ ಒಳಗೆ ಮುಖ್ಯ ಪ್ರಾಣ ಇದ್ದಾನೆ. ಮುಖ್ಯ ಪ್ರಾಣನಿಗೆ ಜೀವಸ್ವರೂಪದಲ್ಲಿ ಪ್ರವೇಶ ಇದೆಯೋ ಇಲ್ವೋ ಅಂತ ಹೇಳಿ ಒಂದು ವಿಚಾರ ಇದೆ. ಮುಖ್ಯ ಪ್ರಾಣನಿಗೆ ಜೀವಸ್ವರೂಪದಲ್ಲಿ ಪ್ರವೇಶ ಇದೆಯೋ ಇಲ್ವೋ. ನಮ್ಮ ರಘುಪ್ರೇಮ ತೀರ್ಥರ ಜೀವನ ಚರಿತ್ರೆಯನ್ನು ನೀವು ಓದಿದರೆ ಅದರಲ್ಲಿ ಯಾರೋ ಒಬ್ಬರು ಪ್ರಶ್ನೆ ಹಾಕಿಕೊಂಡು ಬರ್ತಾರೆ, ಜೀವರನ್ನು ಈ ರೀತಿ ಜೀವರ ಸ್ವರೂಪದಲ್ಲಿ ಮುಖ್ಯ ಪ್ರಾಣನಿಗೆ ಪ್ರವೇಶ ಇಲ್ಲ ಅಂತ ಮಾಡಬೇಕು ಅಂತ ಇಡೀ ಟ್ರೈನ್ನಲ್ಲಿ ಪ್ರಶ್ನೆ ಹಾಕೊಂಡು ಬರ್ತಾರೆ. ರಘುಪ್ರೇಮ ತೀರ್ಥರ ಹತ್ತಿರ ಬಂದು ಪ್ರಶ್ನೆಯ ಆರಂಭ ಕೇಳ್ತಾರೆ. ಇವರು ಅಂದ್ಕೊಂಡು ವಿಕಲ್ಪಗಳನ್ನೆಲ್ಲ ಹೇಳ್ಬಿಡ್ತಾರೆ. ಸಹಜ, ಯಾಕೆಂದರೆ ಇವ್ರು ಮುಂದಿನವ್ರು ಹೇಗೆ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ವೇವ್ಲೆಂತ್ ಮ್ಯಾಚ್ ಆಗೋದ್ರೆ ಇವ್ರು ಮುಂದಿನವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಗ್ರಹಿಸಬಹುದು. ಅವರು ಎಲ್ಲವನ್ನು ಅನುವಾದ ಮಾಡಿಕೊಂಡು ಉತ್ತರ ಕೊಡ್ತಾರೆ. ನೀವು ಹೀಗೆ ಹೇಳಿದ್ರೆ ಇದಕ್ಕೆ ಈ ರೀತಿ ಉತ್ತರ, ನೀವು ಹೀಗೆ ಚಿಂತನೆ ಮಾಡಿದ್ರೆ ಅದಕ್ಕೆ ಹಿಂಗೆ ಉತ್ತರ ಅಂತೀವ್ರೆ. ಅದು ವೇದಾಂತ ಗ್ರಂಥಗಳ ಸಹಜ ಶೈಲಿ. ಅದು ನೀವು ಹೀಗೆ ಅಂದ್ಕೊಂಡ್ರೆ ಇದಕ್ಕೆ ಈ ರೀತಿ ಉತ್ತರ ಅಲ್ಲ, ನೀವು ಈ ಪ್ರಶ್ನೆಗೆ ಈ ತರಹ ಉತ್ತರ ಹೇಳಿದ್ರೆ ಅದಕ್ಕೆ ಪ್ರತ್ಯುತ್ತರ ಹೀಗಿದೆ, ಹೀಗೆ ಉತ್ತರ ಹೇಳ್ತಾರಲ್ಲಿ. ಇಲ್ಲಿಯೂ ಇಲ್ಲಿ ಸ್ಪಷ್ಟವಾಗಿ ಇಲ್ಲ, ಆದರೆ ತನುಭೃತಃ ಮುಖ್ಯ ಪ್ರಾಣನಿಂದ ಜೀವರು ಬಹಳ ಜನ ಇದ್ದಾರೆ. ಅಪರಿಮಿತಾ ಜೀವಾ ಸಂತಿ. ಓ, ಹಾಗಾದರೆ ಏಕಮೇವಾ ದ್ವಿತೀಯಂ ಅಂತನ್ನುವ ವೇದವೇ ಭಗ್ನ ಆಯ್ತಲ್ವಾ? ಏಕಮೇವಾ ದ್ವಿತೀಯಂ ಏಕಂ ಪರಂ ಜ್ಯೋತಿರನನ್ಯಮದ್ವಯಂ. ಜೀವರಿಗೆ ಒಬ್ಬನೇ ನಿಯಾಮಕ ದೇವರು, ಮುಖ್ಯ ಪ್ರಾಣನಿಗಿಲ್ಲ ಅಲ್ವಾ ಅಂತಂದರೆ ಇಲ್ಲ. ಏಕಂ ಅಲ್ಲಿರೋದು ಏಕಮೇವ ಅದ್ವಿತೀಯಂ ಅಂತನ್ನುವ ವೇದ ಏನನ್ನ ಹೇಳ್ತಾ ಇದೆ ಅಂದರೆ ದೇವರಲ್ಲಿ ಸ್ವಗತ ಭೇದ ಇಲ್ಲ, ದೇವರ ರೂಪಗಳಲ್ಲಿ ಭೇದ ಇಲ್ಲ ಅಂತ ಹೇಳ್ತಾ ಇದೆ. ದೇವರನ್ನು ಬಿಟ್ಟು ಸರ್ವೋತ್ತಮ ಇಲ್ಲ ಅಂತ ಹೇಳ್ತಾ ಇದೆ. ದೇವರಿಗೆ ವಶವಾಗದವನಿಲ್ಲ ಅಂತ ಹೇಳ್ತಾ ಇದೆಯೇ ವಿನಃ ಮುಖ್ಯ ಪ್ರಾಣ ಜೀವರ ನಿಯಾಮಕ ಅಲ್ಲ ಅಂತ ಆ ವೇದ ಹೇಳ್ತಾ ಇಲ್ಲ. ಅದು ಪಾಯಿಂಟ್. ಅತೋನ್ಯದಾರ್ಥಂ ನೇಹನಾ ನಾಸ್ತಿ ಕಿಂಚನ ನ ತತ್ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ ಅಂತ ಹೇಳಿ ಇದೆ.
ಅಂತಹ ಮುಖ್ಯ ಪ್ರಾಣ, ಜೀವರನ್ನೆಲ್ಲ ನಿಯಂತ್ರಿಸುವ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನ ಮೇಲ್ಗಡೆ ಇರುವ ಲಕ್ಷ್ಮೀದೇವಿ ಅವರೂ ಕೂಡ ನಿನ್ನ ವಶದಲ್ಲಿ ಇದ್ದಾರೆ ಅಂತ ಸ್ತೋತ್ರ ಮಾಡ್ತಾ ಇದೆ ವೇದ. ಈ ಪ್ರತಿಪದಾರ್ಥವನ್ನು ನಂತರ ಹೇಳೋಣ, ಈಗ ಹಿಂದಿನದ್ದೆಲ್ಲ ನೋಡ್ಕೊಂಡು ಬರೋಣ. ಇದಕ್ಕೆ ಮೂಲಭೂತವಾದ ಶ್ರುತಿ ಮಹಾಶಾಲೀನ ಶ್ರುತಿ ಅಂತ. ಆ ಮಹಾಶಾಲೀನ ಶ್ರುತಿ ಏನು ಹೇಳ್ತಾ ಇದೆ? ತವ ಸ್ವತಂತ್ರೋ ನಾಪರೋ ಯದ್ವದತ್ರ ಪ್ರಾಣಾನ್ನಾನ್ಯಸ್ತುಲ್ಯ ಶೂನ್ಯಾಸ್ಯ ಸಂಧಿನ್ ಪ್ರಾಣಾಧೀನಾ ಅಮಿತಾ ಜೀವಸಂಘಾ ಪ್ರಾಣೋ ವಶೇತೆ ಪ್ರಕೃತಿಶ್ಚರ ಭೂಮನ್ ಇತಿ ಮಹಾಶಾಲೀನ ಶ್ರುತಿ. ನಿನಗಿಂತ ಹೊರತಾದ ಸ್ವತಂತ್ರ ಇನ್ನೊಬ್ಬ ಇಲ್ಲ. ಹೇಗೆ ಪ್ರಾಣನಿಗೆ ವಶವಾಗದವನು ಜಗತ್ತಿನಲ್ಲಿ ಯಾರೂ ಇಲ್ವೋ, ಇಡೀ ಬ್ರಹ್ಮಾಂಡದಲ್ಲಿ ಪ್ರಾಣನಿಗೆ ವಶವಾಗದವನು ಯಾರೂ ಇಲ್ವೋ, ಆ ರೀತಿ ನಿನಗೆ ವಚನ ಆಗದವನು ಯಾರೂ ಇಲ್ಲ. ಅಂದರೆ ಆ ಪ್ರಾಣ ಮತ್ತು ಲಕ್ಷ್ಮಿಯೂ ಕೂಡ ನಿನ್ನ ವಚದ. ಇಲ್ಲಿ ಸ್ವರೂಪ ನಿಯಾಮಕತ್ವ ಮುಖ್ಯ ಪ್ರಾಣನಿಗೆ ಹೇಳಿದ್ದಾರೆ. ಸ್ವರೂಪ ನಿಯಾಮಕತ್ವವನ್ನು ಮುಖ್ಯ ಪ್ರಾಣನಿಗೆ ಹೇಳಿದ್ದಾರೆ. ಅದು ಒಂದು ಸ್ವಲ್ಪ ಹೇಳಿಬಿಡ್ತೇನೆ, ಸ್ವಲ್ಪ ತಲೆ ತಿನ್ನುವ ವಿಚಾರ. ಆದರೂ ಕೂಡ ಯಾಕೆ ಅವ್ರು ಇಲ್ಲ ಅಂತ ಹೇಳ್ತಾರೆ ಅಂತ ನಾನು ಹೇಳ್ತೇನೆ. ಈಗ ಪ್ರಾಣನ ವಶದಲ್ಲಿ ಜೀವರಿರ್ತಾರೆ ಅಂದರೆ ಪ್ರಾಣದೇವರು ಮುಕ್ತರಾಗಿ ಹೋಗ್ಬಿಟ್ಟ ಮೇಲೆ ಬ್ರಹ್ಮದೇವರು ಬಂದು ಚಾರ್ಜ್ ತಗೋಬೇಕಾಗತ್ತೆ. ಅನಂತವಾದ ಜೀವರಿದ್ದಾರೆ. ಅನಂತವಾದ ಜೀವರಿಗೆ ನಿಯಾಮಕರಾಗಿ ಪ್ರಾಣದೇವರು ಪ್ರವೇಶ ಮಾಡಿ ಆಮೇಲೆ ಪ್ರಾಣದೇವರು ಬ್ರಹ್ಮದೇವರಾದಮೇಲೆ ಬರಲಿರೋ ಪ್ರಾಣದೇವರಿಗೆ ಚಾರ್ಜ್ ಕೊಟ್ಟು ಹೋಗಬೇಕಾಗತ್ತೆ. ಈ ಎಲ್ಲ ಕಲ್ಪನೆ ಮಾಡೋದಕ್ಕಿಂತ ಜೀವಸ್ವರೂಪದಲ್ಲಿ ಪ್ರಾಣದೇವರು ಪ್ರವೇಶವೇ ಇಲ್ಲ ಅಂತ ಅಂದ್ಬಿಡೋದು ಒಳ್ಳೆಯದು ಅಂತ ಅವರು ಯೋಚನೆ ಮಾಡಿರೋದು. ಹಾಗಲ್ಲ, ಅದು ವಿಚಾರ ಹಾಗಲ್ವೇ ಅಲ್ಲ ಅಂತ ಇದಿರೋದು. ಇರಲಿ, ಅದು ಹೇಗೆ ಪರಿಹಾರ ಅಂತ ಹೇಳಿ ನೋಡೋಣ. ಆದರೆ ಒಟ್ಟು ತಾತ್ಪರ್ಯ ಇದು ಭಾಗವತ ತಾತ್ಪರ್ಯ ಮತ್ತು ನ್ಯಾಯ ವಿವರಣ ಸ್ಪಷ್ಟವಾಗಿ ಜೀವಸ್ವರೂಪದಲ್ಲಿ ಮುಖ್ಯ ಪ್ರಾಣದೇವರ ಪ್ರವೇಶ ಇದೆ ಅಂತ ಹೇಳಿದ್ದಾರೆ. ಇಷ್ಟು ನಾವೀಗ ಪ್ರಧಾನವಾಗಿ ತಿಳ್ಕೊಳ್ಬೇಕಾದದ್ದು. ಅವರ ಪ್ರಶ್ನೆ ಏನು, ಪೂರ್ವ ಪಕ್ಷ ಏನು, ಸಮಾಧಾನ ಏನು, ಅದನ್ನ ಆಮೇಲೆ ನೋಡೋಣ. ಅದು ನೋಡ್ಲಿಕ್ಕೆ ಇನ್ನೂ ಟೈಮ್ ಇದೆ. ಕೆಲವೊಂದು ವಿಚಾರ ಇಷ್ಟು ಅಂತ ತಿಳ್ಕೊಂಡು ಬಿಟ್ರೆ ಆಯ್ತು. ಆಮೇಲೆ ನಿಧಾನಕ್ಕೆ ಅದರಲ್ಲಿ ಪ್ರವೇಶ ಮಾಡೋಣ. ಏಕೆಂದರೆ ಈಗಲೇ ಹೇಳಿದರೆ ಅದು ಸಮಸ್ಯೆ ಆದೀತು. ಅವನು ಹೇಳ್ತಾನಲ್ಲ, ಯಾರು ಮುದ್ದಣ, ನೀರಿಳಿಯದ ಗಂಟೊಳಗೆ ಕಡುಬಂ ತುರುಕಿದಂತಾಯ್ತು ಉಂಟು. ಹಾಗಾಗಬಾರದು. ಅದರಿಂದಾಗಿ ಇಷ್ಟು ಹೇಳಿದ್ರೆ ಆಯಿತು. ಸ್ವತಂತ್ರೋ ನಾಪರ ಕಶ್ಚಿತ್ ವಿಷ್ಣು ಪ್ರಾಣಪತೆ ಪ್ರಭೋ ಯಥಾ ಪ್ರಾಣಾತ್ ಪರೋ ನಾಸ್ತಿ ಸ್ವತಂತ್ರೋ ಜಗತಿ ಕ್ವಚಿತ್. ದೇವರು ಸ್ವತಂತ್ರ, ಬೇರೆಯವನಲ್ಲ. ಹೇಗೆ ಪ್ರಾಣನಿಗಿಂತ ಮಿಗಿಲಿಲ್ಲವೋ ಹಾಗೆ ನಿನಗಿಂತ ಮಿಗಿಲಿಲ್ಲ. ಯಥಾ ತಥಾ ಪ್ರಾಣೋ ರಮಾಚೈವ ನವಿಷ್ಟೋ ಪೃಥಿಗೀಶ್ವರವು. ಅಂತಹ ಮುಖ್ಯ ಪ್ರಾಣ ಮತ್ತು ರಮೆಯರೂ ಕೂಡ ನಿನ್ನ ಅಧೀನ. ದೇವರು ಹೇಗೆ ಎಲ್ಲರನ್ನ ವಶದಲ್ಲಿಟ್ಕೊಂಡಿದ್ದಾನೆ ಅನ್ನೋದಕ್ಕೆ ಉದಾಹರಣೆ ಏನು? ಲಕ್ಷ್ಮಿ ಹಾಗೂ ಪ್ರಾಣರೆಲ್ಲವನ್ನ ಹೇಗೆ ವಶದಲ್ಲಿಟ್ಕೊಂಡಿದ್ದಾರೆ ಅವ್ರ ತರಹ. ಅವರಿಬ್ಬರು ದೇವರ ವಶದಲ್ಲಿದ್ದಾರೆ ಅಂದರೆ ಸಾಕಲ್ಲ. ನಿಮಗೊಂದು ಉದಾಹರಣೆ ಕೊಡಲಿಕ್ಕಾಗಿ, ಈಗ ಚಿಕ್ಕ ಮಕ್ಕಳಿಗೆ ಇದೊಂದು ಜನಪ್ರಿಯ ಎಕ್ಸಾಂಪಲ್, ಶಾಖಾಚಂದ್ರ ನ್ಯಾಯ ಅಂತ. ಚಂದ್ರನನ್ನು ತೋರಿಸ್ಬೇಕಾದ್ರೆ ಎದುರುಗಡೆ ತೋರಿಸಿ, ಎದುರುಗಡೆ ಇರತಕ್ಕಂತಹ ಮರವನ್ನು ತೋರಿಸಿ ಆ ಮರದ ಮೇಲೆ ನೋಡು ಅಂತ ಹೇಳಿ ಚಂದ್ರನನ್ನು ತೋರಿಸೋದು. ಒಟ್ಟಿಗೆ ಆ ಕತ್ತೆತ್ತಲಿಕ್ಕೆ ಮಕ್ಕಳಿಗೆ ಇನ್ನೂ ಆಗ್ತಾ ಇರಲ್ಲ. ಹಾಗೆ ಇದು ಲಕ್ಷ್ಮೀದೇವಿ ಮತ್ತು ಮುಖ್ಯ ಪ್ರಾಣರ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಅವ್ರ ತರಹ ಮತ್ತು ಅವ್ರಿಗಿಂತ ಮಿಗಿಲಾಗಿರೋನು ಅವನು ಅಂತ ತಿಳಿಸುವಂಥ ಕ್ರಮ. ಹಾಗೆ ಇಲ್ಲಿ ತಿಳಿಸಿದ್ದು. ದೃಷ್ಟಾಂತ ಕೊಡಬೇಕು ಅಂದರೆ ಅವರಿಗೆ ಆ ತರಹದ ಸರ್ವನಿಯಾಮಕತ್ವ ಇರಲೇಬೇಕು.
ತಥಾ ಪ್ರಾಣೋ ರಮಾ ಚೈವ ನ ವಿಷ್ಣು ಪೃಥಗೀಶ್ವರೌ ಯದ್ಯುಚ್ಯಂತೆ ಪ್ರಾಣತಂತ್ರ ಭಾವಪುರುಷ ಇತಿ ಸತ್ಯಮೇವಶ್ಚ ಸಂಖ್ಯಾತ ನ ನಿಯಮ್ಯ ನಿಷೇಧಿಕಾ. ಅಲ್ಲ, ಪ್ರಾಣನಿಗೆ ಸಂಬಂಧಪಟ್ಟು ಬಹಳ ಜನ ಇದ್ದಾರೆ ಅಂದರೆ ಹೌದು, ಆದರೆ ಆ ಬಹಳ ಅಂತಂದರೆ ಒಂದಿಷ್ಟು ಅಮೌಂಟು ಅಂತಲ್ಲ, ಅನಂತ ಜನರು. ಇಬ್ಬರು ಎಕ್ಸ್ಟ್ರೀಮ್ಗಳಿದ್ದಾರೆ. ಒಂದು ಲಕ್ಷ್ಮೀಪತಿ, ಓಂಕಾರ, ನಾರಾಯಣ, ಈ ಎಲ್ಲವೂ ಕೂಡ ಮುಖ್ಯ ಪ್ರಾಣನನ್ನೇ ಹೇಳುತ್ತೆ ಅಂತನ್ನು ಈ ಎಲ್ಲ ಪದಗಳು ಸರ್ವಶಬ್ದೋರಿತವು ತೌದ್ವವು ಅಂತ ಆಚಾರ್ಯ ಹೇಳಿದ್ದಾರೆ. ನಾರಾಯಣಾದಿ ಶಬ್ದಗಳು ದೇವರನ್ನು ಪ್ರತಿಪಾದನೆ ಮಾಡ್ತವೆ ಅಂತ ಹೇಳೋರು ಕೆಲವರು. ಇಲ್ಲ, ಪ್ರಾಣನಿಗೆ ಸ್ಥಾನವೇ ಇಲ್ಲ ಅಂತನ್ನುವರು ಇನ್ನು ಕೆಲವರು. ಈ ಎರಡೂ ಎಕ್ಸ್ಟ್ರೀಮ್ಗಳಿಗೆ ನಾವು ಹೋಗದಂತೆ, ಈಚೆ ಪ್ರಾಣ ಪಾಖಂಡಿಗಳೂ ಆಗದೆ ಪ್ರಾಣದ್ವೇಷಿಗಳೂ ಆಗದೆ ನಡುವಣ ದಾರಿಯಲ್ಲಿ ದೇವರು ನಮ್ಮನ್ನು ನಡೆಸಬೇಕು. ಅಷ್ಟೇ. ದೇವರಲ್ಲಿ ಪ್ರಾರ್ಥನೆ ಮಾಡೋದು ಬಿಟ್ಟರೆ ಇನ್ನೇನಿದೆ? ನಮ್ಮ ಬುದ್ಧಿಯೇ, ನಮ್ಮ ಕೌಶಲ್ಯವೇ, ನಮಗೆ ನಿರ್ಣಯ ತೆಗೆದುಕೊಳ್ಳುವ ಕೆಪ್ಯಾಸಿಟಿಯೇ ಎಂಥದೂ ಇಲ್ಲ. ದೇವರೇ ಒಳ್ಳೆಯ ಮಾರ್ಗದಲ್ಲಿ ನಡೆಸಬೇಕಷ್ಟೆ. ಏಕಾದ್ವಿತೀಯಶ್ರುತಯ ಸತ್ಯಮೇವಶ್ಚ ಸಂಖ್ಯಾತ ನ ನಿಯಮ್ಯ ನಿಷೇಧಿಕಾ. ನೋಡಿ, ಆ ಮುಖ್ಯ ಪ್ರಾಣ ಅನಂತ ಜೀವರನ್ನು ನಿಯಂತ್ರಣ ಮಾಡ್ತಾನೆ ಅಂದರೆ ಅವನಿಗೆ ಒಬ್ಬ ನಿಯಂತ್ರಣ ಮಾಡುವವನಿಲ್ಲ ಅಂತ ಅರ್ಥ ಅಲ್ಲ. ಅಲ್ಲಿರೋದೇನು? ಅನಂತ ಜೀವರನ್ನು ನಿಯಂತ್ರಣ ಮಾಡ್ತಾನೆ ಅಂತ ಅಷ್ಟೆ. ಅವನು ಬೇರೆಯವರಿಂದ ನಿಯಂತ್ರಣಕ್ಕೆ ಒಳಪಡಲ್ಲ ಅಂತಲ್ಲ. ಹೀಗಾಗಿ ದೃಷ್ಟಾಂತದಲ್ಲಿ ತೆಗೆದುಕೊಳ್ಳಿ ಅಷ್ಟೆ. ಏಕಾದ್ವಿತೀಯ ಶ್ರುತಯ ಕಿಂತ್ವೀಶಾಂತ್. ಈಗ ದೃಷ್ಟಾಂತವನ್ನು ಅವನು ಅವರ ಅಪ್ಪನ ಥರನೇ ಅಂದರೆ ಅಷ್ಟೇ ಮಾತ್ರ ತಗೊಳ್ಬೇಕು, ವಯಸ್ಸಿನಲ್ಲಿ ತಗೊಳ್ಬಾರದು. ಅವನು ಅವರ ಅಪ್ಪನ ಥರ ಅಂದರೆ ಆ ದೃಷ್ಟಾಂತವನ್ನು ಎಷ್ಟರಲ್ಲಿ ತಗೊಳ್ಬೇಕು? ಮುಖಭಾವ, ನಡೆಯುವ ಶೈಲಿ ಇತ್ಯಾದಿಗಳಲ್ಲಿ ಅಷ್ಟೇ ತಗೊಳ್ಬೇಕು. ತನ್ಮಾತಾ ಪತಿತ್ವವನ್ನೆಲ್ಲ ತಗೊಳ್ಬಾರದು, ಎಷ್ಟಕ್ಕೆ ಬೇಕೋ ಅಷ್ಟೇ. ಹಾಗೆ ಇದು ಕೂಡ ಸತ್ಯಮೇವಶ್ಚ ಸಂಖ್ಯ ತಥಾ ಸ್ವಗತ ಭೇದಸ್ಯ ಏಕಾದ್ವಿತೀಯ ಶ್ರುತಯ ಕಿಂತ್ವೀಚಾಂತರವಾರಕಾ. ಮತ್ತೆ ಪ್ರಾಣನ ವಶದಲ್ಲಿ ಎಲ್ಲರಿದ್ದಾರೆ ಅಂತಂದರೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತನ್ನುವ ವೇದವಾಕ್ಯಕ್ಕೆ ವಿರೋಧ ಬರುತ್ತಲ್ಲ ಅಂದರೆ ಅದರ ಅಭಿಪ್ರಾಯ ಏನು? ಅದರದ್ದೊಂದು ಮಿತಿ ಇದೆ. ಸ್ವತಂತ್ರನಾದ ಈಶ್ವರ ಅವನು ಬಿಟ್ಟು ಬೇರೊಬ್ಬ ಇಲ್ಲ ಅಂತಷ್ಟೆ. ತಥಾ ಸ್ವಗತ ಭೇದಸ್ಯ ತದತಂತ್ರ ನಿಷೇಧಕಾ ಇತಿ ಬ್ರಹ್ಮಾಂಡೇ ಸ್ವರೂಪಮಸ್ಮರತ್ ಕೃಷ್ಣ ಏಕಂ ಸ್ವಸ್ಮಿನ್ನ ಭೇದತಃ ಅತತ್ತಂತ್ರಸ್ಯ ರಾಹಿತ್ಯಾತ್ ಅನನ್ಯಂ ತಾದೃಶೋಜ್ಜಿತೆ ಅದ್ವಯಂ ನಿತ್ಯ ನಿರ್ವೃತ್ಯ ಭಾವ ನಿರ್ವೃತಿಮೀಶ್ವರ ಇತಿ ತಂತ್ರ ಭಾಗವತೆ. ಸ್ವರೂಪಮಸ್ಮರತ್ ಕೃಷ್ಣ. ಕೃಷ್ಣ ಯಾವತ್ತೋ ಒಮ್ಮೆ ಜಪಕ್ಕೆ ಕೂತ್ಕೊಂಡಾಗ ಏನನ್ನು ಚಿಂತನೆ ಮಾಡಿದ ಅಂತ. ಯಾವತ್ತೋ ಒಮ್ಮೆ ಅಲ್ಲ, ಪ್ರತಿ ದಿವಸ ತೋರಿಸ್ತಾ ಇದ್ದ ಜಪ ಮಾಡಬೇಕು ಅಂತ. ಜಪಕ್ಕೆ ಕೂತಾಗ ಈ ದೇವರು ಏನು ಚಿಂತನೆ ಮಾಡ್ತಾ ಇದ್ದ? ಇವರು ಈ ಓವರ್ಗಳೆಲ್ಲ ಇರ್ತವೆ, ಭಕ್ತರನ್ನು ಚಿಂತನೆ ಮಾಡ್ತಾ ಇದ್ದ. ಭಕ್ತರು ಮುಚ್ಚು ಅಂತಾರಷ್ಟೇ, ಅವನು ಅತತ್ವವನ್ನು ಚಿಂತನೆ ಮಾಡ್ತಾನೆ ದೇವರು. ಏನೇನು ಅಹಂಭಕ್ತ ಪರಾಧೀನ ಅಂತ ಹೇಳಿದ ಅದು ಅದ್ರ ಲೆವೆಲಲ್ಲಿ ಅಷ್ಟೇ ತಗೋಬೇಕು ನೀವು. ಅದ್ರ ಸ್ಪಿರಿಟ್ ಏನು ಅಷ್ಟೇ. ಸರಿ, ದೇವರು ಅವನನ್ನು ಏನು ಚಿಂತನೆ ಮಾಡಿದ? ಸಂಧ್ಯಾ ವಂದನೆಯಲ್ಲಿ ಹಿಂಗೆ ಕಣ್ಮುತ್ತು ಕೂತ್ಕೊಂಡಂತೆ. ಎಂತಹ ತನ್ನನ್ನು ಚಿಂತನೆ ಮಾಡಿಕೊಂಡ ಅಂತ ಅವನನ್ನು ಅವನೇ ಚಿಂತನೆ ಮಾಡ್ಕೋಬೇಕು. ಜಗತ್ತಿನಲ್ಲಿ ನಾಸ್ತಿಕ ಅಂತ ಇರೋದು ಅವನೊಬ್ಬನೇ ರೀ. ಅವನಿಗಿಂತ ಮೇಲೊಬ್ಬ ಇನ್ನೊಬ್ಬ ಇಲ್ಲ. ನಾಸ್ತಿ. ಅವನೊಬ್ಬನೇ ಜಗತ್ತಿನಲ್ಲಿರೋ ನಾಸ್ತಿಕ, ಇನ್ಯಾವನೂ ನಾಸ್ತಿಕ ಇಲ್ಲ. ಸ್ವರೂಪಮಸ್ಮರತ್ ಕೃಷ್ಣ. ದೇವರು ತನ್ನ ಸ್ವರೂಪವನ್ನು ಚಿಂತನೆ ಮಾಡಿದೆ. ಎಂತಹ ಸ್ವರೂಪ? ಏಕಂ, ಸರ್ವೋತ್ತಮವಾದ, ಸ್ವಸ್ಮಿನ್ನ ಭೇದತಃ, ಭೇದವಿಲ್ಲದ, ಅತತ್ತಂತ್ರಸ್ಯ ರಾಹಿತ್ಯಾತ್, ಎಲ್ಲರೂ ನನ್ನ ಕೈಯಲ್ಲಿದ್ದಾರೆ, ಸ್ವತಂತ್ರವಾಗಿರುವ, ಬೇರೆಯವರಂತೆ
ಇರದ ತನ್ನಂತೆ ಬೇರೆಯವರಿಲ್ಲ ಅಂತ ಹೇಳಿ ತನ್ನನ್ನು ಅದ್ವಯಂ ಎರಡಿಲ್ಲ ನನಗೆ. ಏನು ಎರಡಿಲ್ಲ ಅಂದರೆ ಎರಡನೇದಿಲ್ಲ ಅಲ್ಲ, ಎರಡಿಲ್ಲ. ಒಂದು ಸಮರಾದವರಿಲ್ಲ, ಇನ್ನೊಂದು ಮಿಗಿಲಾದವರಿಲ್ಲ. ಎಣೆಯಾದವರಿಲ್ಲ, ಮಿಗಿಲಾದವರಿಲ್ಲದ ನಿತ್ಯ ನಿರ್ವೃತ್ಯ ನಿರಂತರವಾದ ಆನಂದದಿಂದ ತುಂಬಿರುವ ತನ್ನನ್ನು ಚಿಂತನೆ ಮಾಡಿಕೊಂಡ ಅಂತ ಉಂಟು. ದೇವರು ಏನನ್ನು ಚಿಂತನೆ ಮಾಡಿದ? ಅಧಿಕಸ್ಯ ಸಮಸ್ಯಾಪಿ ಸ್ವತಂತ್ರಸ್ಯ ಚ ವರ್ಜನಾತ್ ಏಕ ಏವ ದ್ವಿತೀಯೋತೌ ನಶಾಸ್ಯ ಜನವರ್ಜನಾತ್ ಇತಿ ಕೌರ್ಮೇ. ಅಧಿಕನೂ ಸಮನೂ ಸ್ವತಂತ್ರನೂ ಇಲ್ಲ, ಆದ್ದರಿಂದ ದೇವರು ಏಕಮೇವ ಅದ್ವಿತೀಯ. ಅದರಿಂದಾಗಿ ವೇದ ಒಂದು ದೃಷ್ಟಾಂತವಾಗಿ ಮುಖ್ಯಪ್ರಾಣನನ್ನು ಕೊಟ್ಟಿದ್ದು. ಮುಖ್ಯಪ್ರಾಣ ಲಕ್ಷ್ಮಿಯರು ಎಲ್ಲವನ್ನು ಹೇಗೆ ಇಟ್ಕೊಂಡಿರ್ತಾರೋ ತಮ್ಮ ಕೈಯಲ್ಲಿ, ಹಾಗೆ ಎಲ್ಲರ ನಿಯಂತ್ರಣ ಮಾಡುವವ ಅವನೊಬ್ಬ ಇದ್ದಾನೆ. ಅವನು ಇವರಿಬ್ಬರನ್ನು ನಿಯಂತ್ರಣ ಮಾಡ್ತಾನೆ ಅಂದರೆ ಎಲ್ಲರನ್ನು. ಅಂತಹ ದೇವರನ್ನು ತಿಳಿಯತಕ್ಕದ್ದು ಇಷ್ಟು. ಈಗ ಶ್ಲೋಕಕ್ಕೆ ಬರೋಣ. ನಹಿ ಪರಮಸ್ಯ ಕಶ್ಚಿದಪರಃ. ಸರ್ವೋತ್ತಮನಾದ ದೇವರಿಗೆ ಅವನಂತವನು ಇನ್ನೊಬ್ಬ ಇಲ್ಲ. ಅನಪರಸ್ಯ ಭವೇತ್. ಮುಖ್ಯಪ್ರಾಣನಿಗಿಂತಲೂ ಮಿಗಿಲಾದ ಅವನಿಗೆ ಇನ್ನೊಬ್ಬ ಸ್ವತಂತ್ರ ಇಲ್ಲ. ಶೂನ್ಯ ತುಲ ಅಂದರು. ಅವನಿಗೆ ತುಲನೆ ಮಾಡುವವರು ಯಾರೂ ಇಲ್ಲ. ದೇವರನ್ನು ಹೀಗೆ ಚಿಂತನೆ ಮಾಡುವ ಮುಖ್ಯಪ್ರಾಣನಿಂದ ಅಪರಿಮಿತಾ ತನುಭೃತಃ ಧ್ರುವಾ ಅನಂತ ಜೀವರಾಶಿಗಳು ಆ ಮುಖ್ಯಪ್ರಾಣನ ವಶದಲ್ಲಿ ಇವೆ. ಹೇಗೋ ಹಾಗೆ. ಯದಿ ಸರ್ವಂ ತಥೋ ನಹಿ ನಶಾಸ್ಯತೇತಿ ನಿಯಮೋ ಬ್ರುವತೆ ತಥಾ. ಎಲ್ಲರೂ ಅವನ ವಶಕ್ಕೆ ಒಳಪಟ್ಟಿದ್ದಾರೆ. ಅವನ ವಶದಲ್ಲಿ ಇಲ್ಲದವರು ಯಾರೂ ಇಲ್ಲ. ಹಾಗೆ ನಿಯಮ ಇದೆ. ಹಾಗೆ ವೇದವಾದಿಗಳು ಹೇಳುತ್ತಾರೆ ಅಂತ ಹೇಳಿ ಇದೆ. ಹಾಗಂತ ಹೇಳಿ ಮುಖ್ಯಪ್ರಾಣ ಅವನ ವಶದಲ್ಲಿಲ್ಲ ಅಂತ ಅರ್ಥ ಅಲ್ಲ. ಅಂತ ಹೇಳಿ 17ನೆಯ ಮಂತ್ರವನ್ನು ನಾವು ನೋಡಿದ್ದೇವೆ. ಇನ್ನು ಅಜನ ಪರಿಮುಚ್ಯತೆ ಅಂತ ಹೇಳಿ ಇದೆ. ಅದನ್ನು ನಾವು ನಾಳೆ ನೋಡೋಣ. ಇವತ್ತು ಕ್ಯಾಲೆಂಡರ್ ಪ್ರಕಾರ ನನ್ನ ಹುಟ್ಟಿದ ಹಬ್ಬ. ಹಾರೈಸಿದವರೆಲ್ಲರಿಗೂ ನಮಸ್ಕಾರಗಳು, ಹರಸಿದವರಿಗೂ ನಮಸ್ಕಾರಗಳು. ಉಳಿದದ್ದು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.